ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತದ ಯುಪಿಎಸ್ಸಿ ಪರೀಕ್ಷೆಗಳ ಬಗ್ಗೆ ನೋಡಿದ್ವಿ ಅಲ್ವಾ. ಕೇಂದ್ರ ಲೋಕಸೇವಾ ಆಯೋಗ ನಡೆಸತಕ್ಕಂಥ ಪರೀಕ್ಷೆಗಳು, ಕೇಂದ್ರ ಲೋಕಸೇವಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಯಾವ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಕೇಂದ್ರದಲ್ಲಿ ಹೇಗೆ ಲೋಕಸೇವಾ ಆಯೋಗ ಇದೆಯೋ, ಕೇಂದ್ರೀಯ ಲೋಕಸೇವಾ ಆಯೋಗ ಏನಿದೆಯಲ್ಲ, ಹಾಗೇನೆ ರಾಜ್ಯದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ. ಕೇಂದ್ರದಲ್ಲಿ ಇರೋದನ್ನ ಯುಪಿಎಸ್ಸಿ ಅಂತ ಕರಿತೀವಿ, ರಾಜ್ಯದಲ್ಲಿ ಇರೋದನ್ನ ಕೆಪಿಎಸ್ಸಿ ಅಂತ ಕರಿತೀವಿ. ಕೆಪಿಎಸ್ಸಿ ಕೇಂದ್ರ ಲೋಕಸೇವಾ ಆಯೋಗ ಹೇಗೆ ಸಾಂವಿಧಾನಿಕ ಸಂಸ್ಥೆಯಾಗಿ ಸಂವಿಧಾನದ ನಿರ್ದೇಶನಾನ್ವಯ ಕಾರ್ಯವನ್ನ ನಿರ್ವಹಿಸುತ್ತೋ, ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಸಾಂವಿಧಾನಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗ. ಎಷ್ಟರಲ್ಲಿ ಜಾರಿಗೆ ಬಂತು ಈ ಸಂಸ್ಥೆ ಅಂತ ನೋಡಿದ್ರೆ 18 ಮೇ 1951 18 ಮೇ 1951ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತಕ್ಕಂಥ ಸಾಂವಿಧಾನಿಕ ಸಂಸ್ಥೆ ಸಂವಿಧಾನಬದ್ಧವಾಗಿ ಕೇಂದ್ರದಲ್ಲಿ ಹೇಗೆ ಶಾಸಕಾಂಗ ಕಾರ್ಯಾಂಗದ ನಿಯಂತ್ರಣದಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೋ, ಹಾಗೆ ರಾಜ್ಯದಲ್ಲಿ ಶಾಸಕಾಂಗ ಕಾರ್ಯಾಂಗಕ್ಕೆ ಮುಕ್ತವಾಗಿದ್ದುಕೊಂಡು ಕಾರ್ಯನಿರ್ವಹಿಸತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗ. ಸೊ ಇಲ್ಲಿ ಒಬ್ರು ಅಧ್ಯಕ್ಷರು ಇರ್ತಾರೆ, 9 ಜನ ಸದಸ್ಯರಿರ್ತಾರೆ. ಕಂಪೇರ್ ಮಾಡ್ಕೊಳ್ಳಿ ನೀವು, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಎರಡನ್ನ ಮಾಡ್ಕೊಂಡ್ರೆ, ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಬ್ಬರ ಅಧ್ಯಕ್ಷರು 10 ಜನ ಸದಸ್ಯರಿದ್ರು, ರಾಷ್ಟ್ರಪತಿಗಳವರನ್ನ ನಾಮಕರಣ ಮಾಡ್ತಾ ಇದ್ರು. ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು 9 ಜನ ಸದಸ್ಯರಿರ್ತಾರೆ. ರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ, ರಾಜ್ಯದ ಮುಖ್ಯ ಹುದ್ದೆ ಆಗಿರ್ತಕ್ಕಂಥ, ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ರಾಜ್ಯಪಾಲರು ಇವರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತಾರೆ. ಒಬ್ರು ಅಧ್ಯಕ್ಷರು 9 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಾಂವಿಧಾನಿಕ ಸಂಸ್ಥೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಇನ್ನು ಇವರ ಅಧಿಕಾರಾವಧಿ ಎಷ್ಟು ಅಂತ ನೋಡಿದ್ರೆ, ಕೇಂದ್ರ ಲೋಕಸೇವಾ ಆಯೋಗದಲ್ಲಿ 6 ವರ್ಷಗಳ ಅಧಿಕಾರಾವಧಿ ಅಥವಾ 65 ವಯೋಮಿತಿ ಯಾವುದು ಪ್ರಥಮವಾಗಿ ಬರುತ್ತೋ ಅದನ್ನ ಪರಿಗಣನೆ ಮಾಡ್ತಕ್ಕಂಥದ್ದು. ಹಾಗೆ ಕೆಪಿಎಸ್ಸಿಯಲ್ಲಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅದೇ 6 ವರ್ಷಗಳ ಅಧಿಕಾರಾವಧಿ, ಆದ್ರೆ 65ಕ್ಕೆ ಬದಲಾಗಿ 62 ವರ್ಷಗಳ ವಯೋಮಿತಿಯನ್ನ ನಿಗದಿ ಮಾಡಿದ್ದಾರೆ. 6 ವರ್ಷ ಅಥವಾ 62 ವರ್ಷ, ಇದೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅದನ್ನ ಅವರ ಅಧಿಕಾರಾವಧಿಯಾಗಿ ಪರಿಗಣಿಸತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೇನೆ ಕೇಂದ್ರದಲ್ಲಿ ಹೇಗೆ ಅವರ ದುರ್ನಡತೆಯ ಅನುಸಾರವಾಗಿ ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಿ ರಾಷ್ಟ್ರಪತಿಗಳು ಅವರನ್ನ ವಜಾಗೊಳಿಸ್ತಾರೋ, ಹಾಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಅವರನ್ನ ವಜಾಗೊಳಿಸತಕ್ಕಂಥ ಅಧಿಕಾರವನ್ನ ಪಡ್ಕೊಂಡಿರ್ತಾರೆ. ನೇಮಕಾತಿ ಮಾಡೋದು ಮತ್ತೆ ವಜಾಗೊಳಿಸೋದು ಅದು ರಾಜ್ಯಪಾಲರ ಅಧಿಕಾರ ಆಗಿರುತ್ತೆ. ಹಾಗೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬಂದು ಬೆಂಗಳೂರು. ಕೇಂದ್ರ ಕಚೇರಿ ಬೆಂಗಳೂರು. ಕೇಂದ್ರ ಲೋಕಸೇವಾ ಆಯೋಗ ದೆಹಲಿ ಇದೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬಂದು ಬ್ಯಾಂಗ್ಳೂರಿನಲ್ಲಿದೆ. ಬ್ಯಾಂಗ್ಳೂರಿನಲ್ಲಿ ಕೇಂದ್ರ ಕಚೇರಿ ಇದ್ರೂ ಕೂಡ 4 ಪ್ರದೇಶಗಳಲ್ಲಿ ಪ್ರಾಂತೀಯ ಕಚೇರಿಗಳು ಅಂತ ಸ್ಥಾಪನೆ ಮಾಡಿಕೊಂಡಿದೆ. ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತೆ ಶಿವಮೊಗ್ಗ. 4 ಜಿಲ್ಲೆಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಕೆಪಿಎಸ್ಸಿಯ ಪ್ರಾಂತೀಯ ಕಚೇರಿಗಳನ್ನ ನಾವು ಗುರುತಿಸ್ತೀವಿ. ಇಷ್ಟು ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರದಲ್ಲಿ ಹೇಗಿರುತ್ತೋ ಹಾಗೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ, ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಪ್ರಾಂತೀಯ ಕಚೇರಿಗಳು 4 ಇದೆ. ಎಲ್ಲೆಲ್ಲಿದೆ? ಒಂದು ಮೈಸೂರಿನಲ್ಲಿದೆ, ಕಲಬುರಗಿಲಿದೆ, ಬೆಳಗಾವಿಯಲ್ಲಿದೆ, ಹಾಗೆ ಶಿವಮೊಗ್ಗ. 4 ಪ್ರಾಂತೀಯ ಕಚೇರಿಗಳು. ಇನ್ನ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳೇನು ಅಂತ ನೋಡಿದ್ರೆ, ಕೇಂದ್ರದಲ್ಲಿ
ಕೇಂದ್ರ ಲೋಕಸೇವಾ ಆಯೋಗ UPSC ಹೇಗೆ ಕಾರ್ಯನಿರ್ವಹಿಸುತ್ತೋ ಅದೇ ಕಾರ್ಯಗಳನ್ನ ರಾಜ್ಯ ಮಟ್ಟಕ್ಕೆ ಸೀಮಿತಗೊಂಡಂತೆ ಕರ್ನಾಟಕ ಲೋಕಸೇವಾ ಆಯೋಗ ಮಾಡುತ್ತೆ. ಏನ್ ಮಾಡುತ್ತೆ ನೋಡಿ, ರಾಜ್ಯ ಸರ್ಕಾರಿ ಸೇವೆಗೆ, ಇಲ್ಲಿ ಕೇಂದ್ರ ಸರ್ಕಾರಿ ಸೇವೆಗೆ KPSC ನೇಮಕಾತಿ ಮಾಡಲ್ಲ, ಪರೀಕ್ಷೆ ಮಾಡಲ್ಲ. UPSC ಮಾಡ್ತಕ್ಕಂತ ಕೇಂದ್ರ ಲೋಕಸೇವಾ ಆಯೋಗದವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಡೆಗಳಲ್ಲಿ ನೇಮಕವಾಗ್ತಕ್ಕಂತ ಕ್ಲಾಸ್ 1 ಕ್ಲಾಸ್ ಏನು A ವೃಂದ ಮತ್ತು B ವೃಂದದ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂತ ಪ್ರಕ್ರಿಯೆಯಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತೆ. ಆದ್ರೆ ಇಲ್ಲಿ ರಾಜ್ಯ ಲೋಕಸೇವಾ ಆಯೋಗ ರಾಜ್ಯ ಸರ್ಕಾರಿ ಸೇವೆಗೆ, ಅದರಲ್ಲಿ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳ ನೇಮಕಾತಿಗಾಗಿ ಸಿಬ್ಬಂದಿಗಳ ನೇಮಕಕ್ಕೆ ಪರೀಕ್ಷೆಯನ್ನ ನಡೆಸತಕ್ಕಂತ ಅಧಿಕಾರವನ್ನ KPSC ಹೊಂದಿರುತ್ತೆ. ಯಾವ್ದು ಪತ್ರಾಂಕಿತ ಅಪತ್ರಾಂಕಿತ ಅಂತಂದ್ರೆ, ಈಗ ಉಪವಿಭಾಗಾಧಿಕಾರಿಗಳು ಅಂತ ಬರ್ತಾರೆ, ಆರಕ್ಷಕ ಉಪ ಆಯುಕ್ತರು ಅಂತ ಬರ್ತಾರೆ, ತಹಶೀಲ್ದಾರರು ಅಂತ ಬರ್ತಾರೆ. ಸೊ ಇವರುಗಳ ನೇಮಕಾತಿಗಾಗಿ ಕಾಲ ಕಾಲಕ್ಕೆ ಪರೀಕ್ಷೆಗಳನ್ನ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸತಕ್ಕಂತ ಅಧಿಕಾರ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇರುತ್ತೆ. ಅದನ್ನ ಮಾಡ ಒಂದು. ಇನ್ನ ಎರಡನೇ ಬಂದು ನೇರ ನೇಮಕಾತಿಗೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ವೈವಾಗಳನ್ನ ಅಂದ್ರೆ ಸಂದರ್ಶನಗಳನ್ನ ನಡೆಸತಕ್ಕಂತ ಅಧಿಕಾರ KPSC ಇರುತ್ತೆ. ಹಾಗೆ ಸರ್ಕಾರಿ ನೌಕರರಿಗೆ ಅವರ ದಕ್ಷತೆಯನ್ನ ಪರೀಕ್ಷಿಸಲಿಕ್ಕೆ ಅಥವಾ ಅವರ ದಕ್ಷತೆಯನ್ನ ಉತ್ತಮಗೊಳಿಸುವ ಸಲುವಾಗಿ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನ ನಡೆಸುತ್ತೆ. ಇಲಾಖಾ ಪರೀಕ್ಷೆಗಳು ಏನಿದು ಇಲಾಖಾ ಪರೀಕ್ಷೆಗಳು ಅಂತ ಹೇಳಿದ್ರೆ ನೆಕ್ಸ್ಟ್ ಬರುತ್ತೆ, ಸಚಿವಾಲಯದಲ್ಲಿ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಇಲಾಖಾ ಪರೀಕ್ಷೆ ವರ್ಷಕ್ಕೆ 2 ಇಲಾಖಾ ಪರೀಕ್ಷೆಗಳನ್ನ KPSC ಮಾಡುತ್ತೆ. ಯಾರಿಗಾಗಿ? ಸರ್ಕಾರಿ ನೌಕರರಿಗಾಗಿ ಇಲಾಖಾ ಪರೀಕ್ಷೆಗಳನ್ನ ವರ್ಷಕ್ಕೆ 2 ಬಾರಿ ಹಮ್ಮಿಕೊಳ್ಳುತ್ತೆ. ಇನ್ನ ಶಿಸ್ತು ಪ್ರಕರಣ ಅಂತ ಬಂದಾಗ ಸರ್ಕಾರಿ ನೌಕರರು, KPSC ಇಂದ ನೇಮಕವಾಗಿರ್ತಕ್ಕಂತ ನೌಕರರು ಅದಕ್ಷತೆಯನ್ನ ಹೊಂದಿದ್ದಲ್ಲಿ ಅಥವಾ ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಲ್ಲಿ ಅಥವಾ ಅವರ ವಿರುದ್ಧ ಅವರ ದುರ್ವರ್ತನೆಯನ್ನ ತೋರಿದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಲಿಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂತ, ಸಲಹೆ ಕೊಡ್ತಕ್ಕಂತ ಅಧಿಕಾರ KPSC ಇರುತ್ತೆ. ಹಾಗೆಯೇ ಪೂರ್ವಾನ್ವಯ ಬಡ್ತಿ ಅಂತ ಹೇಳ್ತೀವಿ, ಕಾಲಕ್ಕೆ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂತ ಬಡ್ತಿಗಳಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಅಂತಹ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥ, ಸರ್ಕಾರಕ್ಕೆ ನಿರ್ದೇಶನ, ಸಲಹೆ ಕೊಡ್ತಕ್ಕಂಥ ಕೆಲಸವನ್ನ KPSC ಮಾಡುತ್ತೆ. ಶಿಸ್ತು ಕ್ರಮ ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗೇನೆ ಆಗ ಹೇಳಿದಾಗೆ UPSC ಅಂತ ಏನ್ ಕರಿತೀವಿ, ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯದಲ್ಲಿ ನಡೆಸ್ತಕ್ಕಂಥ ವಿವಿಧ ಪರೀಕ್ಷೆಗಳ ಸಮನ್ವಯತೆಯನ್ನ ಸಾಧಿಸ್ತಕ್ಕಂಥ ಕೆಲಸವನ್ನ KPSC ಮಾಡುತ್ತೆ. ಅಂದ್ರೆ UPSC ಇಂದ, ಕೇಂದ್ರ ಲೋಕಸೇವಾ ಆಯೋಗದಿಂದ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳನ್ನ ನಡೆಸಬೇಕಾದ್ರೆ ಅದರ ಉಸ್ತುವಾರಿಯನ್ನ ಕೇಂದ್ರ ಲೋಕಸೇವಾ ಆಯೋಗದೊಡನೆ ರಾಜ್ಯ ಲೋಕಸೇವಾ ಆಯೋಗ ಸಮನ್ವಯವನ್ನ ಸಾಧಿಸಿ ಆ ಪರೀಕ್ಷೆಗಳನ್ನ ನಿರ್ವಹಿಸತಕ್ಕಂತ ಕೆಲಸವನ್ನ KPSC ಮಾಡುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಏನ್ ಕರಿತೀವಿ, ಈ ಸಂಸ್ಥೆ ಮಾಡುತ್ತೆ. ಸೊ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡ್ಬಿಡಿ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು KPSC? 18 ಮೇ 1951ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಾಂವಿಧಾನಿಕ ಸಂಸ್ಥೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಸೊ ಈ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, 9 ಜನ ಸದಸ್ಯರಿರ್ತಾರೆ. ಇವರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರು. ಇವರ ಅಧಿಕಾರಾವಧಿ ಬಂದು 6 ವರ್ಷ ಅಥವಾ 62 ವರ್ಷ ವಯೋಮಿತಿ. ಇದೆರಡರಲ್ಲಿ ಯಾವುದು ಮೊದಲು ಬರುತ್ತೆ ಅದರ ಅನ್ವಯ ಅವರ ನಿವೃತ್ತಿ ಆಗುತ್ತೆ. ಸೊ ಶಿಸ್ತು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವರ ವರ್ತನೆಗಳು ದುರ್ವರ್ತನೆಗಳಾಗಿದ್ರೆ ಅಥವಾ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸತಕ್ಕಂತ ಅಧಿಕಾರಾವಧಿಗೆ ಮೊದಲೇ ಅವರನ್ನ ವಜಾಗೊಳಿಸತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿರುತ್ತೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ, ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬ್ಯಾಂಗ್ಳೂರಿನಲ್ಲಿದೆ. 4 ಪ್ರಾದೇಶಿಕ ಕಚೇರಿಗಳಿದೆ. ಮೈಸೂರಲ್ಲಿದೆ,
ಬೆಳಗಾವಿಲಿದೆ, ಕಲಬುರಗಿಯಲ್ಲಿದೆ, ಜೊತೆಗೆ ಶಿವಮೊಗ್ಗದಲ್ಲಿ 4 ಕಡೆಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗದ ಪ್ರಾಂತೀಯ ಕಚೇರಿಗಳನ್ನ ನಾವು ನೋಡ್ತೀವಿ. ಜೊತೆಗೆ ಇದು ಮಾಡ್ತಕ್ಕಂಥ ಕಾರ್ಯಗಳು ಅಂತ ಬಂದಾಗ 5 ಪ್ರಮುಖ ಕಾರ್ಯಗಳನ್ನ ಪಾಠ ಮಾಡ್ತೀವಿ. ಇನ್ನು ಮುಂದಿನ ಕಲಿಕಾಂಶ ಬಂದು ಸಚಿವಾಲಯ. ಸಚಿವಾಲಯ ಅಂತ ಹೇಳಿದ್ರೆ 2 ಬರುತ್ತೆ, ಕೇಂದ್ರ ಸಚಿವಾಲಯ ಮತ್ತು ರಾಜ್ಯ ಸಚಿವಾಲಯ ಅಂತ 2 ಸಚಿವಾಲಯಗಳನ್ನ ಗುರುತಿಸ್ತೀವಿ. 2ನ್ನ ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ತೀವಿ. ಕೇಂದ್ರ ಸಚಿವಾಲಯ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹಾಗೆ ರಾಜ್ಯ ಸಚಿವಾಲಯ ಹೇಗೆ ಕಾರ್ಯನಿರ್ವಹಿಸುತ್ತೆ. ಸಚಿವಾಲಯ ಅಂದ್ರೆ ಯಾರಿರ್ತಾರೆ? ಸಂವಿಧಾನದ 77(3) ಅದರ ಸಬ್ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಸಚಿವಾಲಯವನ್ನ ರೂಪಿಸ್ತಕ್ಕಂಥ, ಅಂದ್ರೆ ಆಡಳಿತದಲ್ಲಿ ದಕ್ಷ ಮತ್ತು ಯಶಸ್ವಿ ಕಾರ್ಯನಿರ್ವಹಣೆಗೆ ವಿವಿಧ ಖಾತೆಗಳನ್ನ ರಚನೆ ಮಾಡಬೇಕಾಗುತ್ತೆ. ಫಸ್ಟ್ ಖಾತೆಗಳು ಅಂದ್ರೆ ಏನು ಅಂತ ತಿಳ್ಕೊಂಡು, ಈಗ ಆಡಳಿತ ನಡೆಸಬೇಕಾದ್ರೆ ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ಹೇಗೆ ರಚನೆ ಆಗುತ್ತೆ? ಚುನಾವಣೆಗಳಾಗುತ್ತೆ. ಚುನಾವಣೆಗಳಲ್ಲಿ ಬಹುಮತ ಪಡ್ಕೊಂಡಿರ್ತಕ್ಕಂಥ ಪಕ್ಷ ಆಡಳಿತ ಪಕ್ಷ ಆಗುತ್ತೆ. 2ನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಪಕ್ಷ ವಿರೋಧ ಪಕ್ಷ ಆಗುತ್ತೆ. ಸೊ ಆಡಳಿತ ಪಕ್ಷ ಸರ್ಕಾರದ ರಚನೆ ಮಾಡುತ್ತೆ. ಅದರಲ್ಲಿ ಕೇಂದ್ರದಲ್ಲಿ ಅಂದ್ರೆ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲ ಅಂತ ಇರುತ್ತೆ. ರೈಟ್. ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಕಾರ್ಯನಿರ್ವಹಿಸ್ತಾರಲ್ಲ, ಈ ಕಾರ್ಯನಿರ್ವಹಣೆಗೆ ಅಂದ್ರೆ ಈಗ ಮಂತ್ರಿಗಳು ಅಂತ ಏನು ಅಧಿಕಾರ ಪಡ್ಕೊಂಡಿದ್ದಾರೆ, ಈ ಮಂತ್ರಿಗಳು ಖಾತೆಯ ಮುಖ್ಯಸ್ಥರಾಗಿರ್ತಾರೆ. ಯಾವ ಮುಖ್ಯಸ್ಥರು? ಇಡೀ ದೇಶದ ಕಾರ್ಯನಿರ್ವಹಣೆಗೆ ಹಲವಾರು ಖಾತೆಗಳನ್ನ ರಚನೆ ಮಾಡಿರ್ತಾರೆ. ಹಲವಾರು ಖಾತೆಗಳಿವೆ. ಆ ಖಾತೆಗಳಿಗೆ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ. ಆ ಮುಖ್ಯಸ್ಥರುಗಳೇ ಮಂತ್ರಿ. ಮಂತ್ರಿಗಳು ಖಾತೆಗಳ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಆದ್ರೆ ಆ ಖಾತೆಗಳ ಆಡಳಿತ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಈ ಸಚಿವಾಲಯದಲ್ಲಿ ಬರ್ತಕ್ಕಂಥ ಅಧಿಕಾರಿ. ರೈಟ್. ಖಾತೆಗಳು ಮತ್ತು ಇಲಾಖೆಗಳನ್ನ ರಚನೆ ಮಾಡ್ತಾರೆ. ಕೇಂದ್ರ ಸಚಿವಾಲಯ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳು ಮತ್ತು ಇಲಾಖೆಗಳ ಮಿಶ್ರಣ ಅಂತ ಕರೀತಾರೆ. ಸರಳವಾಗಿ ಅರ್ಥೈಸಿದ ಏನಪ್ಪ ಸಚಿವಾಲಯ ಅಂದ್ರೆ ಏನು ಅಂದ್ರೆ, ನೋಡಿ, ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳು, ಹಲವಾರು ಖಾತೆಗಳಿವೆ. ದೇಶದ ಆಡಳಿತ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಹಲವಾರು ಖಾತೆಗಳಾಗಿ ಹಂಚಿಕೆ ಮಾಡ್ಕೊಂಡಿದ್ದೀವಿ ನಾವು. ಆ ಹಲವಾರು ಖಾತೆಗಳು, ವಿವಿಧ ಖಾತೆಗಳು ಮತ್ತು ಆ ಖಾತೆಗಳ ಕೆಳಗೆ ಬರ್ತಕ್ಕಂಥ ಇಲಾಖೆಗಳ ಮಿಶ್ರಣವನ್ನ ನಾವು ಸಚಿವಾಲಯ ಅಂತ ಕರೀತೀವಿ. ಸೊ ಸಚಿವಾಲಯ ಎಂದರೆ ಏನು ಅಂದ್ರೆ ನಾವು ಸ್ವಲ್ಪ ಡೆಫಿನೇಷನ್ ಬರ್ಕೊಳ್ಬಹುದು. ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳು ಮತ್ತು ಇಲಾಖೆಗಳ ಮಿಶ್ರಣವನ್ನ ನಾವು ಸಚಿವಾಲಯ ಅಂತ ಕರಿತೀವಿ. ಸೆಕ್ರೆಟರಿಯೇಟ್ಸ್ ಸಚಿವಾಲಯ. ನೋಡಿ, ಎಲ್ಲಾ ಯೋಜನೆಗಳು ರೂಪುಗೊಳ್ಳೋದಿಲ್ಲ. ಮಂತ್ರಿಗಳು, ಸರ್ಕಾರ ಬದಲಾಗ್ತಾ ಇರುತ್ತೆ. ಆದ್ರೆ ಈ ಸಚಿವಾಲಯದ ಅಧಿಕಾರಿಗಳಿರ್ತಾರೆ ನೋಡಿ, ಇವರ ಪಾತ್ರ ತುಂಬಾ ದೊಡ್ಡದು. ನಾಗಲೇ ಹೇಳಿದಾಗೆ ಮಂತ್ರಿಗಳು ಖಾತೆಗಳ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಬಿಟ್ರೆ ಆ ಖಾತೆಗಳ ಆಡಳಿತ ಮುಖ್ಯಸ್ಥರು ಯಾರು ಅಂತ ನೋಡಿದ್ರೆ ಸೆಕ್ರೆಟರಿ ಅಂತ ಏನ್ ಕರಿತೀವಿ, ಕಾರ್ಯದರ್ಶಿಗಳು ಅಂತ ಏನಿರ್ತಾರೆ, ಆಯಾ ಖಾತೆಗಳ ಪ್ರಧಾನ ಕಾರ್ಯದರ್ಶಿಗಳು, ಅವರು ಎಲ್ಲ ಯೋಜನೆಗಳನ್ನ ರೂಪಿಸುವಲ್ಲಿ ರಾಜಕೀಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಂತ್ರಿಗಳಿಗೆ ಸಲಹೆ ಸೂಚನೆಗಳನ್ನ ಕಾಲಕ್ಕೆ ಕೊಡ್ತಾ ಇರ್ತಾರೆ. ಏನಾಗಬೇಕಾಗಿದೆ, ಅಂಕಿಅಂಶ ಏನಿದೆ, ಯೋಜನೆ ಏನ್ ರೂಪಿಸಬೇಕಾಗಿದೆ, ವಸ್ತುಸ್ಥಿತಿ ಏನಿದೆ, ಯಾವ ಕಾಲಕ್ಕೆ ಏನ್ ಮಾಡಬೇಕು ಅಲ್ವಾ. ಮಂತ್ರಿಗಳು ಬದಲಾಗ್ತಾ ಇರ್ತಾರೆ. ಒಂದು ಖಾತೆಯಲ್ಲಿ ಒಬ್ಬನೇ ಮಂತ್ರಿ ಇದ್ರೆ ಆ ಖಾತೆ ಎಲ್ಲ ವ್ಯವಹಾರಗಳು ಅವನಿಗೆ ಗೊತ್ತಿರುತ್ತೆ ಅಂತ ಅನ್ಬಹುದು ಅಲ್ವಾ. 5 ವರ್ಷ ಆದ್ಮೇಲೆ ಸರ್ಕಾರ ಬದಲಾಯಿತು ಅಂತಂದ್ರೆ, ಅಥವಾ 5 ವರ್ಷಕ್ಕಿಂತ ಮೊದಲೇ ಖಾತೆಗಳ ಬದಲಾವಣೆ ಮಾಡ್ತಾರೆ ಅಲ್ವಾ. ಈಗ ಆಲ್ರೆಡಿ ಒಂದು ಖಾತೆಯನ್ನು ಒಬ್ರು ನಿರ್ವಹಿಸ್ತಾ ಇದ್ರೆ ಆ ಖಾತೆಗೆ ಮತ್ತೊಬ್ಬರನ್ನ ತಂದು ಕೂರಿಸಿದಾಗ ಆ ವ್ಯಕ್ತಿಗೆ ಆ ಖಾತೆ ಬಗ್ಗೆ ಎಷ್ಟು ಗೊತ್ತಿದೆ, ಆ ಖಾತೆಯ
ಒಳ ಒಳ ಹೊರಗನ್ನ ತಿಳ್ಕೊಳ್ಳೋದ್ರೊಳಗೆ, ಆ ಖಾತೆನ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅವನು ಮಂತ್ರಿ ಸ್ಥಾನದಿಂದ ಹೋಗಿರ್ತಾನೆ, ಮತ್ತೊಬ್ಬ ಮಂತ್ರಿ ಬರ್ತಾನೆ ಅಲ್ವಾ. ರಾಜಕೀಯದ ಮುಖ್ಯಸ್ಥರಾಗಿ ಮಂತ್ರಿಗಳು ಇರ್ತಾರೆ ಬಿಟ್ರೆ ಆ ಒಂದು ಖಾತೆಯ ಸಂಪೂರ್ಣ ನಿಭಾಯಿಸ್ತಕ್ಕಂತ ಜವಾಬ್ದಾರಿ, ಮಹತ್ವದ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ ಆ ಖಾತೆಯ ಕಾರ್ಯದರ್ಶಿಗಳು, ಆಡಳಿತಾತ್ಮಕ ಮುಖ್ಯಸ್ಥರು ಅಂತ ಏನ್ ಕರಿತೀವಿ ಅವ್ರದ್ದಾಗಿರುತ್ತೆ. ಸೊ ರಾಜಕೀಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಂತ್ರಿಗಳಿಗೆ ಅವರ ಕಾರ್ಯನಿರ್ವಹಣೆಗೆ ಮತ್ತು ಅವರ ಜವಾಬ್ದಾರಿಗಳ ನಿರ್ವಹಣೆಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಈ ಸಚಿವಾಲಯಗಳು ಮಾಡ್ತಾ ಹೋಗುತ್ತೆ. ಸೊ ಇದು ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರಾಗಿದ್ರೆ, ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರನ್ನಾಗಿ ಒಳಗೊಂಡಿರ್ತಕ್ಕಂಥ ಈ ಖಾತೆಗಳು ಮತ್ತು ಇಲಾಖೆಗಳ ಮಿಶ್ರಣವನ್ನ ನಾವು ಸಚಿವಾಲಯ ಅಂತ ಕರಿತೀವಿ. ಸೊ ಈ ಸಚಿವಾಲಯ ಹೇಗೆ ರಚನೆಯಾಗುತ್ತೆ ಅಂತ ನೋಡಿದ್ರೆ, ನಾವು ಆಗ್ಲೇ ಹೇಳಿದಾಗೆ ಸಂವಿಧಾನದ 77ನೇ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಈ ಖಾತೆಗಳ ಮುಖ್ಯಸ್ಥರನ್ನ ರಚನೆ ಮಾಡ್ತಕ್ಕಂಥ, ಆ ಖಾತೆಗಳಿಗೆ ಅಧಿಕಾರಗಳನ್ನ ಹಂಚಿಕೆ ಮಾಡ್ತಕ್ಕಂಥ, ಆ ಖಾತೆಗಳ ನಿರ್ವಹಣೆಗೆ ನಿಯಮಗಳನ್ನ ರೂಪಿಸ್ತಕ್ಕಂಥ ಅಧಿಕಾರ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಇರುತ್ತೆ. ಅವರು ಆ ನಿಯಮಗಳನ್ನ ರೂಪಿಸ್ತಾರೆ. ಇನ್ನ ಈ ಸಚಿವಾಲಯಕ್ಕೆ ಬಂದ್ರೆ ಒಂದೊಂದು ಖಾತೆಗೆ ಒಬ್ಬೊಬ್ರು ಮಿನಿಸ್ಟರ್ ಇರ್ತಾರೆ ಅಲ್ಲ, ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅಂತ ಕರೀತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕರೀತಾರೆ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ನಾವು ಕೇಂದ್ರ ಸಚಿವಾಲಯದ ಬಗ್ಗೆ ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ. ಎಷ್ಟು ಖಾತೆಗಳಿರುತ್ತೆ? ಖಾತೆಗಳು ಮತ್ತು ಇಲಾಖೆಗಳು ರಾಜ್ಯಗಳಿಂದ ರಾಜ್ಯಗಳಿಗೆ, ರಾಷ್ಟ್ರದಿಂದ ರಾಷ್ಟ್ರಕ್ಕೆ ವ್ಯತ್ಯಾಸ ಆಗುತ್ತೆ. ಸರಿಸುಮಾರು 16ರಿಂದ 32 ಖಾತೆಗಳನ್ನ ಹೊಂದಲಿಕ್ಕೆ ಅವಕಾಶ ಇರುತ್ತೆ. ಅದರ ಆಧಾರದ ಮೇಲೆ ಖಾತೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಕ್ಯಾಬಿನೆಟ್ ಸಚಿವರು ಅಂತ ಏನ್ ಕರಿತೀವಿ, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಇವರು ಪ್ರತಿಯೊಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟರ್ ಒಂದೊಂದು ಸ್ವತಂತ್ರ ಖಾತೆಯನ್ನ ಹೊಂದಿರ್ತಾರೆ. ಆ ಖಾತೆ ತುಂಬಾ ದೊಡ್ಡದಾಗಿದ್ರೆ, ಆ ಖಾತೆಯ ಕಾರ್ಯವ್ಯಾಪ್ತಿ ತುಂಬಾ ದೊಡ್ಡದಾಗಿದ್ರೆ, ಒಬ್ಬರಿಂದ ನಿಭಾಯಿಸಲಿಕ್ಕೆ ಕಷ್ಟ ಅನ್ನೋ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಅವರಿಗೆ ಸಹಾಯ ಮಾಡಲಿಕ್ಕಾಗಿ ರಾಜ್ಯ ಮಂತ್ರಿಗಳು, ಉಪಮಂತ್ರಿಗಳು ಅಂತ ಮತ್ತೆ ನೇಮಕ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋದಾದ್ರೆ, ಕೇಂದ್ರದಲ್ಲಿ ರೈಲ್ವೆ ಖಾತೆ ಇದೆಯಪ್ಪ. ರೈಲ್ವೆ ಖಾತೆ ತುಂಬಾ ದೊಡ್ಡ ಖಾತೆ ಅಲ್ವಾ. ರೈಲ್ವೆ ಖಾತೆ ಕೇವಲ ಕೇಂದ್ರಕ್ಕಷ್ಟೇ ಸೀಮಿತ, ಪ್ರತಿಯೊಂದು ರಾಜ್ಯದಲ್ಲೂ ರೈಲ್ವೆ ವ್ಯವಸ್ಥೆ ಇರುತ್ತಲ್ಲ. ಸೊ ಹಾಗಾಗಿ ಈ ರೈಲ್ವೆ ಮಿನಿಸ್ಟ್ರು ಅಂತ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಇದ್ದ ಅಂತ ಹೇಳಿದ್ರೆ, ಆ ರೈಲ್ವೆಯ ರಾಜ್ಯದ ಮಂತ್ರಿ ಅಂತ ಮತ್ತೊಬ್ಬರನ್ನು ನೇಮಕ ಮಾಡ್ತಾರೆ. ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ರೈಲ್ವೆ ಮಂತ್ರಿ ಒಬ್ರು ಇದ್ರೆ, ರಾಜ್ಯ ಮಂತ್ರಿ ಅಂತ ಮತ್ತೊಬ್ಬ ಮಂತ್ರಿನ ನೇಮಕ ಮಾಡ್ತಾರೆ. ಅವ್ರ ಕೆಲಸ ಏನು? ರಾಜ್ಯದ ರೈಲ್ವೆ ವ್ಯವಸ್ಥೆಯನ್ನ ಕೇಂದ್ರದ ರೈಲ್ವೆ ವ್ಯವಸ್ಥೆಯ ಜೊತೆ ಸಂಯೋಜನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸುಗಮಗೊಳಿಸ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಸೊ ಕ್ಯಾಬಿನೆಟ್ ದರ್ಜೆ ಸಚಿವರು ಇದು ಮಾಡ್ತಾರೆ. ಎಸ್, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಸಚಿವಾಲಯ ಅಂದಾಗ ಹಲವಾರು ಖಾತೆಗಳು ಮತ್ತು ಇಲಾಖೆಗಳ ಮಿಶ್ರಣವನ್ನ ನಾವು ಸಚಿವಾಲಯ ಅಂತ ಕರಿತೀವಿ. ಈ ಸಚಿವಾಲಯದಲ್ಲಿ ಪ್ರತಿಯೊಂದು ಖಾತೆಗಳಿದ್ರೆ, ಆ ಖಾತೆಗಳು ಆ ಖಾತೆಯ ವ್ಯಾಪ್ತಿಯ ಆಧಾರದ ಮೇಲೆ ಪ್ರತಿಯೊಂದು ಖಾತೆಗೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಆ ಖಾತೆಯ ರಾಜಕೀಯ ಮುಂದಾಳತ್ವವನ್ನು ವಹಿಸಿರ್ತಾನೆ, ರಾಜಕೀಯ ನಾಯಕತ್ವವನ್ನು, ರಾಜಕೀಯ ಮುಖ್ಯಸ್ಥನಾಗಿರ್ತಾನೆ. ಆದ್ರೆ ಆ ಖಾತೆಯನ್ನ ನಿಭಾಯಿಸುವ, ಆ ಖಾತೆಯ ಎಲ್ಲ ಒಳ ಹೊರಗುಗಳನ್ನ ತಿಳ್ಕೊಂಡು ಆ ಖಾತೆಯ ಜವಾಬ್ದಾರಿಗಳನ್ನ ಸಚಿವರ ಮೂಲಕ, ಮಂತ್ರಿಗಳ ಮೂಲಕ ನಿರ್ವಹಿಸುವ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಆ ಖಾತೆಯ ಕಾರ್ಯದರ್ಶಿಗಳು. ಆ ಖಾತೆಯ ಕಾರ್ಯದರ್ಶಿಗಳು ಅವರು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಎಲ್ಲ ಆದೇಶಗಳು ಹೊರಡಿಸೋದು ಯಾರು ಅಂತ ಹೇಳಿದ್ರೆ ಕಾರ್ಯದರ್ಶಿ. ಆಯಾ ಇಲಾಖೆಯ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಆದೇಶಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರವನ್ನ ಹೊಂದಿರುತ್ತಾರೆ.
ಸೊ ಹಾಗಾಗಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಕ್ಕಂಥ ಒಬ್ಬ ಕಾರ್ಯದರ್ಶಿಯ ನಿಯಂತ್ರಣದಲ್ಲಿ ನಿರ್ದಿಷ್ಟವಾಗಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಖಾತೆಯ ರಾಜಕೀಯ ನಾಯಕರು ಏನಿರ್ತಾರೆ ಇವರ ನೇತೃತ್ವದಲ್ಲಿ ಸಚಿವಾಲಯ ಕಾರ್ಯಕಲಾಪಗಳನ್ನ ಕೆಲಸ ಕಾರ್ಯಗಳನ್ನ ಕಾಲಕಾಲಕ್ಕೆ ನಿರ್ವಹಿಸಿಕೊಂಡು ಹೋಗುತ್ತೆ. ಈ ಸಚಿವಾಲಯ ಅಂತ ಬಂದಾಗ ಸಚಿವಾಲಯದ ಶ್ರೇಣಿ ವ್ಯವಸ್ಥೆ ಅಂತ ಬರುತ್ತೆ. ಈ ಶ್ರೇಣಿ ವ್ಯವಸ್ಥೆನ ಒಂದ್ಸರಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನೋಡಿ ಎಷ್ಟು ವಿಶಾಲವಾಗಿ ಇರುತ್ತೆ ಇವರ ಕಾರ್ಯವ್ಯಾಪ್ತಿ ಅಂತ ನೋಡಿದ್ರೆ ತುಂಬಾ ಮೇಲ್ಹಂತದಲ್ಲಿ ನೋಡಿದ್ರೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂತ ಇರ್ತಾರೆ. ನಾನೀಗಾಗಲೇ ಹೇಳಿದ್ದೀನಿ, ಒಂದು ಖಾತೆ ಅಂತಂದ್ರೆ ಒಂದು ಖಾತೆಗೆ ಒಂದೇ ಇಲಾಖೆ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಇಲಾಖೆಗಳಿರ್ಬೋದು. ಆ ಖಾತೆ ಡಿಪೆಂಡ್ ಅಪಾನ್ ಯಾವ ಖಾತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗಿದೆ. ರೈಟ್? ಪ್ರತಿಯೊಂದು ಖಾತೆಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇಲಾಖೆಗಳನ್ನ ಹೊಂದಿರುತ್ತೆ. ಆ ಇಲಾಖೆಗಳಿಗೆ ಒಬ್ಬೊಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ. ರೈಟ್? ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಇವರ ಕೆಳಗೆ ಪ್ರಧಾನ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿ, ವಿಶೇಷ ಕಾರ್ಯದರ್ಶಿ ಅಂತಕ್ಕಂಥವ್ರು ಆ ಖಾತೆ ಆ ಇಲಾಖೆಯ ಮುಂದಾಳತ್ವನ ಆ ಇಲಾಖೆಯ ಜವಾಬ್ದಾರಿತ ಸ್ಥಾನದಲ್ಲಿ ಇರುತ್ತಾರೆ. ಸೊ ಇಲಾಖೆಯನ್ನ ಮತ್ತೆ ಏನ್ ಮಾಡ್ತಾರೆ, ಶಾಖೆ ಅಂತ ಮಾಡ್ತಾರೆ, ವಿಂಗ್ಸ್ ಅಂತ ಮಾಡ್ತಾರೆ. ಒಂದು ಇಲಾಖೆಯನ್ನ ಹಲವಾರು ವಿಂಗ್ಸ್ ಗಳಾಗಿ ಹಂಚಿಕೆ ಮಾಡ್ಕೊಂಡಿರ್ತಾರೆ. ಆ ವಿಂಗ್ಗಳು ಆ ಶಾಖೆಗಳಲ್ಲಿ ಯಾರಿರ್ತಾರೆ, ಜಂಟಿ ಕಾರ್ಯದರ್ಶಿಗಳು ಅಂತ ಇರ್ತಾರೆ. ರೈಟ್? ಜಾಯಿಂಟ್ ಸೆಕ್ರೆಟರಿ ಅಂತ ಇರ್ತಾರೆ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಅಂತ ಕರೀತಾರೆ. ವಿಂಗ್ಸ್ ಗಳಲ್ಲಿ ಇರ್ತಕ್ಕಂಥ. ನೆಕ್ಸ್ಟ್ ಡಿವಿಷನಲ್ ಅಂತ ಬರ್ತೀವಿ. ವಿಭಾಗ ಅಂತ ಬಂದ ಆ ಇಲಾಖೆಯ ವಿಭಾಗವಾರು ಅಂತ ಬಂದಾಗ ವಿಭಾಗದಲ್ಲಿ ಡೈರೆಕ್ಟರ್ ಇರ್ತಾರೆ, ಜೊತೆಗೆ ಉಪಕಾರ್ಯದರ್ಶಿ ಅಂತ ನಿರ್ದೇಶಕರು, ಉಪಕಾರ್ಯದರ್ಶಿಗಳು ಎಲ್ಲಿರ್ತಾರೆ, ವಿಭಾಗ ಮಟ್ಟದಲ್ಲಿರ್ತಾರೆ. ಡಿವಿಷನ್ ಅನ್ನ ಮತ್ತೆ ಬ್ರಾಂಚ್ ಅಂತ ಮಾಡ್ತೀವಿ, ಶಾಖೆಗಳು ಅಂತ ಮಾಡ್ತೀವಿ. ಬ್ರಾಂಚ್ ಡಿವಿಷನ್ ಅಲ್ಲ ಮತ್ತೆ ಬ್ರಾಂಚ್ಗಳು. ಬ್ರಾಂಚ್ ನಲ್ಲಿ ಅಧೀನ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇನ್ನು ಬ್ರಾಂಚ್ ಗಳನ್ನ ಲಾಸ್ಟ್ ಆಗಿ ಸೆಕ್ಷನ್ ಅಂತ ಮಾಡ್ತೀವಿ. ಸೆಕ್ಷನ್ ಭಾಗ ಅಂತ ಮಾಡ್ತೀವಿ. ಆ ಸೆಕ್ಷನ್ ಗಳಲ್ಲಿ ಶಾಖಾಧಿಕಾರಿಗಳು ಅಥವಾ ಸೆಕ್ಷನ್ ಆಫೀಸರ್ಸ್ ಅಂತ ಏನ್ ಕರಿತೀವಿ ಇವರು ಕಾರ್ಯನಿರ್ವಹಿಸ್ತಾರೆ. ನಾವು ಕೆಳಗಿನಿಂದ ಮೇಲಕ್ಕೆ ಹೋದಾಗ ಗೊತ್ತಾಗುತ್ತೆ ಹಂತ ಹಂತ. ನಾವು ಯಾವುದೇ ಸಚಿವಾಲಯದಿಂದ ಆಗ್ಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಕ್ಕೆ ನಾವು ಅರ್ಜಿ ಸಲ್ಲಿಸಿದಾಗ ಆ ಇಲಾಖೆಗಳು ಕೆಳಮಟ್ಟದಿಂದ ಅಲ್ವಾ ಸೆಕ್ಷನ್ ಆಫೀಸರ್ ಹೋಗುತ್ತೆ. ಸೆಕ್ಷನ್ ಆಫೀಸರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಿ ವರದಿಯನ್ನ ಅಧೀನ ಕಾರ್ಯದರ್ಶಿಗಳು ಕಳಿಸ್ತಾರೆ. ಅಧೀನ ಕಾರ್ಯದರ್ಶಿಗಳು ಡೈರೆಕ್ಟರ್ಗಳಿಗೆ ಕಳಿಸ್ತಾರೆ. ಡಿವಿಷನ್ಗೆ, ಡಿವಿಷನ್ ಅವರು ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರು ಆ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿರ್ತಾರೆ, ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ತಾರೆ ಅವ್ರಿಗೂ. ಸೊ ಹೀಗೆ ಸಚಿವಾಲಯ ಅಂತಕ್ಕಂಥದ್ದು ಆಡಳಿತಾತ್ಮಕ ಕಾರ್ಯದರ್ಶಿಗಳು ಮತ್ತು ರಾಜಕೀಯ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಂತ್ರಿಗಳ ಸಹಯೋಗದೊಂದಿಗೆ ಕಾರ್ಯಾಂಗದ ಕೆಲಸ ಕಾರ್ಯಗಳನ್ನ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ. ಇದಿಷ್ಟು ಕೇಂದ್ರ ಸಚಿವಾಲಯ. ಸೊ ಮುಂದುವರೆದು ಸಚಿವಾಲಯದ ಕಾರ್ಯಗಳನ್ನ ನೋಡೋದಾದ್ರೆ ಕೇಂದ್ರ ಸಚಿವಾಲಯ ಯಾವ ಕಾರ್ಯಗಳನ್ನ ನಿರ್ವಹಿಸುತ್ತೆ? ಆಗ್ಲೇ ಹೇಳಿರುವ ಹಾಗೆ ಸಹಜವಾಗಿ ಸಚಿವಾಲಯದ ಕೆಲಸ ಏನು ಅಂದ್ರೆ ಖಾತೆಗಳ ನಿರ್ವಹಣೆಗೆ, ಇಲಾಖೆಗಳ ನಿರ್ವಹಣೆಗೆ ರಾಜಕೀಯ ಮುಖ್ಯಸ್ಥರೊಂದಿಗೆ ಆಡಳಿತಾತ್ಮಕ ಕಾರ್ಯದಲ್ಲಿ ಜವಾಬ್ದಾರಿಯುತ ಸ್ಥಾನಗಳನ್ನ ನಿಭಾಯಿಸತಕ್ಕಂಥದ್ದು ಸಚಿವಾಲಯದ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ. ಸೊ ಒಂದೊಂದೇ ಕಾರ್ಯಗಳನ್ನ ನೋಡ್ತಾ ಹೋಗೋಣ. ಗ್ಲಾನ್ಸ್ ನೋಡಿ, ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ನೆರವಾಗ್ತಕ್ಕಂಥ ಕೆಲಸವನ್ನ ಸಚಿವಾಲಯ ಮಾಡುತ್ತೆ. ಸರ್ಕಾರದ ಗುರಿ ಏನು ನೋಡಿ, ಸರ್ಕಾರದ ಗುರಿ ಸಾಧನೆಗೆ ನೆರವಾಗ್ತಕ್ಕಂಥದ್ದು ಸಚಿವಾಲಯದ ಕೆಲಸ. ಸರ್ಕಾರದ ಗುರಿ ಏನು? ಈಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತೀವಿ ಅಲ್ವಾ. ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ, ಸರ್ಕಾರ ರಚನೆ ಮಾಡಿದ್ರೆ ನಾವು ಇಂತಿಂತ ಸೌಲಭ್ಯಗಳನ್ನ, ಇಂತಿಂತ ಯೋಜನೆಗಳನ್ನ ಮಾಡ್ತೀವಿ, ಜನರಿಗೆ ಇಂತ ಸೌಕರ್ಯಗಳನ್ನ ಕೊಡ್ತೀವಿ. ಸೊ ಸರ್ಕಾರದ ಗುರಿ ಏನು? ಸೊ ತಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಆ ರಾಜಕೀಯ ಪಕ್ಷ, ಆ ಸರ್ಕಾರ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಯಾವ ಯೋಜನೆಗಳನ್ನ ರೂಪುಗೊಳಿಸಬೇಕು, ಯೋಜನೆಗಳ ಜಾರಿ ಹೇಗೆ, ಯೋಜನೆಗಳನ್ನ ರೂಪುಗೊಳಿಸ
ಪೂರ್ಣಗೊಳಿಸಬೇಕಾದ್ರೆ ಯಾವ ಅಂಶಗಳನ್ನ ಪರಿಗಣನೆ ಮಾಡಬೇಕು, ಸೊ ಇವುಗಳನ್ನ ನಿರ್ಧಾರ ಮಾಡೋದು ಯಾರು ಅಂದ್ರೆ ಈ ಸಚಿವಾಲಯ. ಅಂದ್ರೆ ಸರ್ಕಾರ ತನ್ನ ಗುರಿ ಸಾಧನೆಗಾಗಿ ಅಲ್ಟಿಮೇಟ್ ಆಗಿ ಸರ್ಕಾರ ಯಾವ್ದಾದ್ರೂ ಬರ್ಲಪ್ಪ, ಒಂದ್ ಸರ್ಕಾರ ಅಧಿಕಾರಾವಧಿ ಮುಗಿದ್ಮೇಲೆ ಅದೇ ಸರ್ಕಾರ ಮತ್ತೆ ಬರ್ಬೋದು ಅಥವಾ ಬೇರೆ ಸರ್ಕಾರ ಬರ್ಬೋದು, ಅದು ಯಾವ್ದನ್ನ ಅವಲಂಬಿಸಿರುತ್ತೆ. ಆ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾವ ಜನಹಿತ ಕಾರ್ಯಗಳನ್ನ ಮಾಡಿದೆ, ಯಾವ ಯೋಜನೆ ರೂಪಿಸಿದೆ, ಎಷ್ಟು ಅಭಿವೃದ್ಧಿ ಮಾಡಿದೆ ಅನ್ನೋದರ ಆಧಾರದ ಮೇಲೆ ಸರ್ಕಾರವನ್ನ ಮತ್ತೆ ಅದೇ ಸರ್ಕಾರವನ್ನ ತರೋದು ಅಥವಾ ಬೇರೆ ಸರ್ಕಾರವನ್ನ ತರೋದು ಅಲ್ಟಿಮೇಟ್ ಆಗಿ ಯಾರಿಗೆ ಬಿಟ್ಟಿದ್ದು, ಪ್ರಜೆಗಳಿಗೆ ಅಲ್ವಾ. ಸೊ ಯಾವುದೇ ಸರ್ಕಾರ ಬರಲಿ, ಸರ್ಕಾರದ ಗುರಿ ಏನು ಅಂತ ನೋಡಿದ್ರೆ ಅಂತಿಮವಾಗಿ ಪ್ರಜೆಗಳಿಗೆ ಸುಖಿ ರಾಜ್ಯಗಳನ್ನ ನಿರ್ಮಿಸ್ತಕ್ಕಂಥ, ಅಂದ್ರೆ ಪ್ರಜೆಗಳಿಗೆ ಬೇಕಾದ ಸೌಕರ್ಯಗಳನ್ನ ಒದಗಿಸೋದ್ರ ಮೂಲಕ ಪ್ರತಿಯೊಬ್ಬ ಪ್ರಜೆಯು ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ರಾಷ್ಟ್ರವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಮೂಲಭೂತ ಕರ್ತವ್ಯ. ಅದು ಅವರ ಗುರಿ, ಅವರ ಜವಾಬ್ದಾರಿ. ಆ ಗುರಿಯನ್ನ ಮುಟ್ಟುವಲ್ಲಿ ಈ ಸಚಿವಾಲಯ ಸಚಿವರಿಗೆ, ಮಂತ್ರಿಗಳಿಗೆ ನೆರವು ನೀಡತಕ್ಕಂಥ ಕೆಲಸವನ್ನು ಮಾಡುತ್ತಾರೆ. ಫಸ್ಟ್. ಇನ್ನ ಎರಡನೇ ಪಾಯಿಂಟ್ ಬಂದ್ರೆ ಮಂತ್ರಿಗಳು ಮತ್ತು ಸಂಸದೀಯ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಸಹಾಯ ಮಾಡುತ್ತೆ. ಮಂತ್ರಿಗಳು ತಮ್ಮ ಸಂಸದೀಯ ಜವಾಬ್ದಾರಿಗಳು ಅಂತ ಹೇಳಿ, ಈಗ ಪ್ರತಿಯೊಬ್ಬ ಮಂತ್ರಿಯು ಕೂಡ ಕಾಲ ಕಾಲಕ್ಕೆ ಅಧಿವೇಶನಗಳಲ್ಲಿ ಪಾಲ್ಗೊಳ್ಳುತ್ತೆ ಅಲ್ವಾ. ಪ್ರತಿಯೊಂದು ಸರ್ಕಾರ ಅಧಿವೇಶನಗಳನ್ನ ನಡೆಸುತ್ತಲ್ವಾ, ವರ್ಷಕ್ಕೆ ಕನಿಷ್ಠ 2 ಅಧಿವೇಶನ ನಡೆಸಬೇಕು. 6 ತಿಂಗಳ ಒಳಗಾಗಿ ಒಂದು ಅಧಿವೇಶನ ನಡೆಸಬೇಕಾಗುತ್ತೆ. ಅಧಿವೇಶನದಲ್ಲಿ ಪ್ರಮುಖ ಅಂಶಗಳು ಚರ್ಚೆ ಮಾಡಲ್ಪಡುತ್ತೆ. ವಿರೋಧ ಪಕ್ಷದವರು ಪ್ರಶ್ನೆ ಕೇಳ್ತಾರೆ, ಹಿಂಗಾಗ್ತಾ ಇದೆ ರಾಜ್ಯದಲ್ಲಿ, ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಾ, ನಿಮ್ ಸರ್ಕಾರ ಏನ್ ಮಾಡಿದೆ, ಅಂಕಿ ಅಂಶಗಳೇನಿದೆ ಅಲ್ವಾ, ಎಷ್ಟು ಹಣಕಾಸು ಸಂಗ್ರಹ ಆಗಿದೆ, ಯಾವ್ದಕ್ಕೆ ಎಷ್ಟು ಬಿಡುಗಡೆ ಮಾಡಿದ್ದೀರಾ, ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ನೀವು ಕ್ಯಾಬಿನೆಟ್ ನಡಿಬೇಕಾದ್ರೆ, ಅಧಿವೇಶನ ನಡಿಬೇಕಾದ್ರೆ ನೋಡ್ಬೇಕು ಟಿವಿಗಳಲ್ಲಿ ಹೇಗೆ ಇರುತ್ತೆ ಚರ್ಚೆಗಳು. ಸೊ ಆ ಸಂದರ್ಭಗಳಲ್ಲಿ ಮಂತ್ರಿಗಳು ಯಾವ ಪ್ರಶ್ನೆ ಕೇಳ್ತಾರೆ, ಯಾವ ವಿರೋಧ ಪಕ್ಷ ಮೊದಲೇ ಅದನ್ನ ಸಭಾಧ್ಯಕ್ಷರಿಗೆ ಕೊಡ್ಬೇಕಾಗಿರುತ್ತೆ. ವಿರೋಧ ಪಕ್ಷದವರು ನಾವು ಪ್ರಶ್ನೆ ಕೇಳ್ತೀವಿ ಅಂದ್ರೆ ಮೊದಲೇ ವಿರೋಧ ಪಕ್ಷದವರು ಸಭಾಧ್ಯಕ್ಷರಿಗೆ ನಾವು ಇಂಥ ಪ್ರಶ್ನೆನ ಕೇಳ್ತೀವಿ ಅಂತ ಅವರಿಗೆ ಆ ಪ್ರಶ್ನೆ ಕೊಡ್ಬೇಕು, ಅವರಿಂದ ಅನುಮತಿ ಪಡ್ಕೊಳ್ಬೇಕು ಪ್ರಶ್ನೆ ಕೇಳಲಿಕ್ಕೆ. ಆ ಸಭಾಧ್ಯಕ್ಷರು ಏನ್ ಮಾಡ್ತಾರೆ, ಆ ಪ್ರಶ್ನೆ ಯಾರಿಗೆ, ಯಾವ ಮಂತ್ರಿಗೆ ಕೇಳ್ತಾ ಇದ್ದಾರೆ ಅಂದ್ರೆ ಆ ಮಂತ್ರಿಗೆ ಅದನ್ನ ಕೊಟ್ಟಿರ್ತಾರೆ. ಅಧಿವೇಶನಕ್ಕೆ ಬರುವಂತ ಸಂದರ್ಭಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಅವ್ರು ತಗೊಂಡ್ ಬಂದಿರ್ತಾರೆ, ಅಂಕಿ ಅಂಶಗಳನ್ನ ತಗೊಂಡು ಬಂದ್ರು ಅಲ್ವಾ. ಯಾವ ಪ್ರಶ್ನೆ ರೈಸ್ ಆಗುತ್ತೆ ಗೊತ್ತಿರಲ್ಲ, ಅಥವಾ ಎಲ್ಲಾ ಪ್ರಶ್ನೆಗಳಿಗೂ ಅಂಕಿ ಅಂಶಗಳು ಎಲ್ಲರೂ ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಂತ್ರಿಗಳು ಸಂಸತ್ತಿನಲ್ಲಿ ಅಧಿವೇಶನಗಳಲ್ಲಿ ಪಾಲ್ಗೊಂಡಾಗ ಎದುರಾಗ್ತಕ್ಕಂತ ಪ್ರಶ್ನೆಗಳಿಗೆ ಜೊತೆಗೆ ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ನೀಡಬೇಕಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನ ಯಾರು ಸಂಗ್ರಹಿಸಿಕೊಡ್ತಾರೆ ಅಂದ್ರೆ ಸಚಿವಾಲಯ ಅಂತ ಏನಿರುತ್ತೆ. ಈ ಸಚಿವಾಲಯ ಪ್ರತಿಯೊಂದು ಖಾತೆ, ಪ್ರತಿಯೊಬ್ಬ ಮಂತ್ರಿಗೂ ಅವರದ್ದೇ ಆಗಿರ್ತಕ್ಕಂಥ ಕಾರ್ಯದರ್ಶಿಗಳಿರ್ತಾರೆ ಅಲ್ವಾ, ರಾಜಕೀಯ ಕಾರ್ಯದರ್ಶಿಗಳಿರ್ತಾರೆ. ಆಡಳಿತಾತ್ಮಕ ಕಾರ್ಯಗಳಲ್ಲಿ ಸಲಹೆ ನೀಡ್ತಕ್ಕಂಥ ಅಧಿಕಾರಿಗಳಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಪ್ರತಿಯೊಂದು ಖಾತೆಯ ಅಂಕಿ ಅಂಶಗಳನ್ನ ಸಂಗ್ರಹಿಸಿ ಆ ಮಂತ್ರಿಗಳಿಗೆ ಅವರು ಒದಗಿಸ್ತಾರೆ. ಅವರು ಆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಸದನದಲ್ಲಿ ಆ ಒಂದು ಖಾತೆಯ ರಾಜಕೀಯ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಂತ್ರಿಗಳು ಆ ಖಾತೆಗೆ ಸಂಬಂಧಪಟ್ಟಂತೆ ಎದುರಾಗ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ರಾಜ್ಯಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಮಂತ್ರಿಗಳು ಸಂಸದೀಯ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಈ ಸಚಿವಾಲಯ ಅಂತಕ್ಕಂಥದ್ದು ನೆರವಾಗುತ್ತೆ. ಇನ್ನು ಆಡಳಿತದ ವಿಧಿವಿಧಾನಗಳನ್ನ ತಯಾರಿಸುತ್ತದೆ. ಆಡಳಿತದ ವಿಧಿವಿಧಾನಗಳು, ಯಾವುದೇ ಒಂದು ಯೋಜನೆಯನ್ನ ರೂಪಿಸಬೇಕು ಅಂದ್ರೆ, ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿವಿಧಾನಗಳಿರುತ್ತೆ ಅಲ್ವಾ. ಹಂತ ಹಂತವಾಗಿ ಆ ಯೋಜನೆ ಜಾರಿಗೊಳಿಸಬೇಕು. ಬಿಟ್ರೆ ಇವತ್ತು ಅನ್ಕೊಂಡಿದ್ದು ಇನ್ನೊಂದು ವರ್ಷದಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ಅದು ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಆಗಲ್ಲ ಅಲ್ವಾ. ಹಲವಾರು ಹಂತಗಳನ್ನ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಆ ವಿಧಿವಿಧಾನಗಳನ್ನ, ಆಡಳಿತದ ವಿಧಿವಿಧಾನಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ, ತಯಾರಿಸ್ತಕ್ಕಂಥ ಕೆಲಸವನ್ನ ಈ ಸಚಿವಾಲಯ ಮಾಡುತ್ತೆ. ಆ ವಿಧಿವಿಧಾನ ತಯಾರಿಸಬೇಕಾದ್ರೆ ಎಲ್ಲರ ಸಹಕಾರ ಮಾಡುತ್ತೆ ಅಲ್ವಾ.
ಮಂತ್ರಿಯಿಂದ ಹಿಡಿದು ಆ ಖಾತೆಯ ಮಂತ್ರಿ ಯಾರು ಅಲ್ಲಿಂದ ಹಿಡಿದು ಎಷ್ಟು ಇಲಾಖೆಗಳು ಬರ್ತಾ ಇದೆ, ಎಷ್ಟು ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ, ಸೊ ಎಲ್ಲರ ಸಹಯೋಗದೊಂದಿಗೆ ಕೆಳಮಟ್ಟದಿಂದ ಮಾಹಿತಿಗಳನ್ನು ತಗೊಂಡು ಅವರು ವಿಧಿವಿಧಾನಗಳನ್ನ ರೂಪಿಸ್ತಾರೆ. ಇನ್ನು 4th one, ಸಮಸ್ಯೆಗಳ ಪರಿಶೀಲನೆ. ಆಡಳಿತ ವ್ಯಾಪ್ತಿಗೆ ಬಂದಾಗ ಈಗ ಕರೆಕ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ಕರೋನಾ ಸಮಸ್ಯೆ ಇದೆಯಪ್ಪ ಅಲ್ವಾ, ಡೆಡ್ಲಿ ವೈರಸ್ ಅಂತ ಏನ್ ಕರಿತೀವಿ, ಕರೋನಾ ಪ್ರಕ್ಷುಬ್ಧ ಸಂದರ್ಭದಲ್ಲಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಸರ್ಕಾರ ಮಟ್ಟದಲ್ಲಿ ನಿರ್ಧರಿಸಬೇಕಾದಾಗ ತಳಮಟ್ಟದಿಂದ ಸಮಸ್ಯೆಯ ಅರಿವನ್ನ ಪಡ್ಕೊಳ್ತಕ್ಕಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಸಚಿವಾಲಯಗಳು ಅಲ್ವಾ. ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾದ್ರೆ ಯಾರನ್ನ ಸಂಪರ್ಕಿಸಬೇಕು. ಈಗ ಈ ಒಂದು ಸಮಸ್ಯೆ, ಇದೊಂದು ಪೀಳಿಗೆಗೆ ಪರಿಹಾರ ಹುಡುಕ್ತಕ್ಕಂತ ಸಂದರ್ಭದಲ್ಲಿ ಕೇವಲ ನಾವು ಮಂತ್ರಿಗಳು ಕುತ್ಕೊಂಡು ಚರ್ಚೆ ಮಾಡ್ತೀವಿ, ನಾವೇ ತೀರ್ಮಾನ ತಗೊಳ್ತೀವಿ ಅಂತ ಅನ್ಲಿಕ್ಕೆ ಬರಲ್ಲ ಅಲ್ವಾ. ಸಚಿವಾಲಯದವರು ನಾವೇ ಕ್ರಮ ಕೈಗೊಳ್ತೀವಿ ಅನ್ಲಿಕ್ಕೆ ಬರಲ್ಲ. ಯಾರು ವಿಶ್ವಾಸ ತಗೊಳ್ಬೇಕು ಇಲ್ಲಿ? ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ವೈದ್ಯರುಗಳ ಶಿಫಾರಸುಗಳನ್ನು ತಗೊಳ್ಬೇಕಲ್ಲ. ಸೊ ಯಾವ ಸಮಸ್ಯೆಗೆ ಯಾರನ್ನ ಸಂಪರ್ಕ ಮಾಡಿದ್ರೆ, ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆ ಸಮಸ್ಯೆಯ ಕೂಲಂಕುಷ ಪರಿಶೀಲನೆ ಮಾಡಿ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ಮಂತ್ರಿಮಂಡಲ ಈ ಸಚಿವಾಲಯದ ಸಹಯೋಗದೊಂದಿಗೆ ಕಾಲಕ್ಕೆ ನಿರ್ಧರಿಸಿ ಏನ್ ಮಾಡ್ತಾರೆ, ಆ ಖಾತೆಯ ಮುಖ್ಯಸ್ಥರು ಅವುಗಳನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ನಮಗೆ ತೆರೆ ಮೇಲೆ ಕಾಣ್ತಕ್ಕಂಥದ್ದು ಯಾರು ಅಂದ್ರೆ ಮಂತ್ರಿಗಳು ಅಲ್ವಾ. ಆ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದ್ರೆ ಮುಖ್ಯಸ್ಥರು ಅವ್ರು ಮಾತ್ರ ಹೇಳಿಕೆಗಳನ್ನ ಕೊಡ್ತಾರೆ. ಅದರ ಸಾಧಕ ಬಾಧಕಗಳು ಯಾರ ತಲೆ ಮೇಲೆ ಹೋಗುತ್ತೆ ಅಂದ್ರೆ ಆ ಮಂತ್ರಿಯ ತಲೆ ಮೇಲೆ ಹೋಗುತ್ತೆ ಅಲ್ವಾ. ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರೆ ಅದಕ್ಕೆ ಗೌರವಕ್ಕೆ ಪಾತ್ರರಾಗೋದು ಅದೇ ಮಂತ್ರಿನೇ, ಅಥವಾ ವಿಫಲನ ಆದ್ರೆ ಅದಕ್ಕೆ ಹೊಣೆಗಾರರು ಕೂಡ ಅದೇ ಮಂತ್ರಿ. ಆದ್ರೆ ಆ ಯಶಸ್ವಿ ಮತ್ತು ವಿಫಲತೆಯ ಹಿಂದೆ ಯಾರಿರ್ತಾರೆ ಅಂದ್ರೆ ಈ ಸಚಿವಾಲಯಗಳು ಇರ್ತಾರೆ. ಸೊ ಹಾಗಾಗಿ ಸಮಸ್ಯೆಗಳ ಪರಿಶೀಲನೆ, ಕೂಲಂಕುಷ ಪರಿಶೀಲನೆ ನಡೆಸಿ ಅದಕ್ಕೆ ಸೂಕ್ತ ಕ್ರಮಗಳನ್ನ ರೂಪಿಸ್ತಕ್ಕಂತ ಹೊಣೆಗಾರಿಕೆ ಈ ಸಚಿವಾಲಯದ ಮೇಲೆ ಇರುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಹಣಕಾಸು ಇಲಾಖೆಯ ಜೊತೆ ನಿಕಟವಾದ ಸಂಪರ್ಕವನ್ನ ಈ ಸಚಿವಾಲಯ ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಯಾಕೆಂದ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಎಲ್ಲ ಚಟುವಟಿಕೆಗೆ ಮೂಲ ಯಾವುದು ಅಂತ ಹೇಳಿದ್ರೆ ಹಣಕಾಸು ಇಲಾಖೆ ಅಲ್ವಾ. ಈ ಸಚಿವಾಲಯ ಹಣಕಾಸು ಇಲಾಖೆಯ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡು ರಾಜ್ಯದ ಅಥವಾ ರಾಷ್ಟ್ರದ ಬಜೆಟ್ ಅಂತ ಏನ್ ಕರಿತೀವಿ, ಆಯವ್ಯಯ, ಈ ರಾಜ್ಯದ ಕೇಂದ್ರದ ಆಯವ್ಯಯ ಪಟ್ಟಿಯನ್ನ ಸಿದ್ಧಪಡಿಸ್ತಕ್ಕಂತ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರೆ ಇದೇ ಸಚಿವಾಲಯ. ಸಚಿವಾಲಯ ಹಣಕಾಸು ಇಲಾಖೆ ಅಂತ ಏನಿರುತ್ತೆ, ವಿತ್ತ ಮಂತ್ರಿ ಅಂತ ಬರೀತಾರಲ್ಲ, ಹಣಕಾಸು ಖಾತೆಗೆ ಒಬ್ಬ ಮಂತ್ರಿ ಇರ್ತಾರ ಅಲ್ವಾ. ಅವ್ರ ಕೈ ಕೆಳಗೆ ಹಲವಾರು ಇಲಾಖೆಗಳು ಬರುತ್ತೆ. ಹಣಕಾಸು ಇಲಾಖೆ ಅಂತ ಬಂದಾಗ ಹಣಕಾಸು ಇಲಾಖೆಗೆ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ ಅವೆಲ್ಲವನ್ನ ನಿಭಾಯಿಸಲಿಕ್ಕೆ ಕಾರ್ಯದರ್ಶಿಗಳಿರ್ತಾರೆ. ಸೊ ಒಟ್ಟಾರೆ ಈ ಹಣಕಾಸು ಇಲಾಖೆಯ ಜೊತೆ ಸಂಪೂರ್ಣ ನಿಕಟ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಸಚಿವಾಲಯ ಕಾಲಕ್ಕೆ ಆಯವ್ಯಯ ಪತ್ರವನ್ನ ಸಿದ್ಧಪಡಿಸಿ ಅದನ್ನ ಆ ಮಂತ್ರಿಗಳಿಗೆ ಕೊಡ್ತಕ್ಕಂಥ. ಈಗ ಒಬ್ಬ ಮಂತ್ರಿ ಹಣಕಾಸು ಸಚಿವ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ನೋಡಿದ್ರೆ ಎಲ್ಲದನ್ನೂ ಹಣಕಾಸು ಸಚಿವರೇ ಮಾಡಿರ್ತಾರ ಅಂತ ನೋಡಿದ್ರೆ ಇಲ್ಲ. ಹಣಕಾಸು ಸಚಿವರು ಇಂತಿದ್ದಕ್ಕೆ ಆದ್ಯತೆ ಕೊಡ್ರಿ, ನಮ್ಮ ಸರ್ಕಾರದಲ್ಲಿ ಇದಕ್ಕೆ ಒತ್ತು ಕೊಡ್ತೀವಿ ಅಂತ ಸಲಹೆ ಸೂಚನೆ ಕೊಡ್ತಾರೆ ಬಿಟ್ರೆ, ಅಥವಾ ಹಣಕಾಸು ವಿಚಾರದಲ್ಲಿ ಅವರಿಗೆ ಆಳವಾದ ಜ್ಞಾನ ಇದ್ರೆ ಸ್ವತಃ ಅವರು ಅದರಲ್ಲಿ ತೊಡಗಿಸ್ಕೊಳ್ತಾರೆ ಬಿಟ್ರೆ, ಒಟ್ಟಾರೆ ಡ್ರಾಫ್ಟ್ ಸಂಪೂರ್ಣವಾಗಿ ಆ ಆಯವ್ಯಯ ಪತ್ರದ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದ್ರೆ ಈ ಸಚಿವಾಲಯದಾಗಿರುತ್ತೆ. ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಗಳನ್ನು ವಹಿಸಿರ್ತಾರೋ ಆ ಅಧಿಕಾರಿಗಳು ಆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ. ಇನ್ನ ಬಹಳ ಮುಖ್ಯವಾಗಿ ಸಚಿವಾಲಯ ಅಂತಂದ್ರೆ ಅದರಲ್ಲೂ ಕೇಂದ್ರ ಸಚಿವಾಲಯ ಅಂತಂದ್ರೆ ಜವಾಬ್ದಾರಿ ಹೆಚ್ಚು.
ಯಾಕೆಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಗಳನ್ನ ನಿರ್ವಹಿಸುವುದರ ಜೊತೆಗೆ ಪ್ರತಿಯೊಂದು ರಾಜ್ಯದ ಸರ್ಕಾರದ ಜೊತೆ ನಿಕಟವಾದ ಸಂಪರ್ಕವನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕೆಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂತ ಸರ್ಕಾರವೇ ರಾಜ್ಯದಲ್ಲಿ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ ಅಲ್ವಾ. ಬೇರೆ ಬೇರೆ ಪಕ್ಷದವರು ಅಧಿಕಾರದಲ್ಲಿದ್ದಾಗ ರಾಜ್ಯಗಳ ಮತ್ತು ಕೇಂದ್ರದ ನಡುವೆ ಸಂಪರ್ಕ ಸೇತುವೆಯಾಗಿ ಈ ಸಚಿವಾಲಯ, ಕೇಂದ್ರ ಸಚಿವಾಲಯ ಕಾರ್ಯನಿರ್ವಹಿಸುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಪತ್ರ ವ್ಯವಹಾರಗಳು ಹೇಗೆ ನಡೆಯುತ್ತೆ ಅಂದ್ರೆ ಸಚಿವಾಲಯದ ಮೂಲಕ ನಡೆಯುತ್ತೆ. ನಾವು ರಾಜ್ಯದಿಂದ ಏನೇ ರಿಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಮಾಡಿದ ರಿಪೋರ್ಟ್ ಎಲ್ಲಿ ಹೋಗುತ್ತೆ ಅಂದ್ರೆ ಫಸ್ಟ್ ಸಚಿವಾಲಯಕ್ಕೆ ಹೋಗುತ್ತೆ. ಆ ಸಚಿವಾಲಯದಿಂದ ಆಯಾ ಕನ್ಸಲ್ಟ್ ಏನಿರ್ತಾರೆ, ಯಾವ ಖಾತೆ ಇರುತ್ತೆ ಆಯಾ ಖಾತೆಗೆ ಪತ್ರಗಳು ರವಾನೆ ಆಗ್ತಕ್ಕಂಥದ್ದನ್ನ ನಾವು ಒಟ್ಟಾರೆ ಸಂಪರ್ಕ ಸೇತುವೆಯಾಗಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಸಂಪರ್ಕ ಸೇತುವೆಯಾಗಿ ಈ ಸಚಿವಾಲಯ ಕೆಲಸ ಮಾಡುತ್ತೆ. ಸೊ ಈ ಕಾರ್ಯಗಳನ್ನ ನೋಡಿದಾಗ ನಮಗೆ ಏನನ್ಸುತ್ತೆ ಅಂತಂದ್ರೆ, ನಾವು ಹಿಂದೆ ಒಂದು ಹೋಲಿಕೆ ಕೊಟ್ಟಿದ್ವಿ, ಏನು ಸಾರ್ವಜನಿಕ ಆಡಳಿತ ಅಂತ ಬಂದಾಗ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಂದು ರಾಜ್ಯದ ಹೃದಯವಿದ್ದಂತೆ ಅಲ್ವಾ. ರಾಜ್ಯದ ಆಡಳಿತದಲ್ಲಿ ಹೃದಯ ಹೇಗೆ ದೇಹಕ್ಕೆ ಪ್ರಧಾನ ಪಾತ್ರವನ್ನು ವಹಿಸುತ್ತಲ್ಲ, ಹಾರ್ಟ್ ಬೀಟ್ ಇಲ್ಲದೆ ದೇಹಕ್ಕೆ ಅಸ್ತಿತ್ವ ಇದಲ್ಲ. ಈ ದೇಹ ಚಟುವಟಿಕೆಯಿಂದ ಇರಬೇಕು ಅಂದ್ರೆ ಹಾರ್ಟ್ ಬೀಟ್ ಹೊಡ್ಕೊಂತ ಆಗ್ಬೇಕು ಅಲ್ವಾ. ಹೃದಯ ಕೆಲಸ ಮಾಡ್ತಾ ಇದ್ರೆ ದೇಹದಲ್ಲಿ ಚಟುವಟಿಕೆಗಳು ನಡೆಯುತ್ತೆ. ಬಿಟ್ರೆ ಹೃದಯ ಸ್ತಬ್ಧ ಆಯ್ತು, ನಿಂತ್ಕೊಳ್ತು ಅಂದ್ರೆ ತನ್ನ ಕೆಲಸವನ್ನ ನಿಲ್ಲಿಸ್ತು ಅಂತಂದ್ರೆ ಈ ದೇಹವನ್ನ ಶವ ಅಂತ ಕರೀತಾರೆ. ಹೆಸರಿಡಿದು ಕರೆಯಲ್ಲ ಅಲ್ಲ, ಕಾಮನ್ ಆಗಿ ಶವ ಯಾರ್ದಾರ ಅಲ್ಟಿಮೇಟ್ ಆಗಿ ಕೊಡ್ತಕ್ಕಂತ ಹೆಸರು ಅಲ್ವಾ. ಅಥವಾ ಬಾಡಿಯನ್ನು ಬದುಕಿದ್ದಾಗ, ಜೀವ ಇದ್ದಾಗ ಬೇರೆ ಬೇರೆ ಹೆಸರುಗಳಿಂದ ಸಂಬೋಧಿಸ್ತಕ್ಕಂತ ಈ ದೇಹ ಹೃದಯದ ಚಟುವಟಿಕೆ ನಿಂತ ತಕ್ಷಣ ಅದು ಶವ ಅನ್ನೋ ಕಾಮನ್ ಹೆಸರನ್ನ ಪಡ್ಕೊಳ್ಳುತ್ತೆ, ಅಥವಾ ಡೆಡ್ ಬಾಡಿ ಅಂತಕ್ಕಂಥ ಹೆಸರನ್ನ ಪಡೆಯುತ್ತೆ. ಸೊ ದೇಹದ ನಿರ್ವಹಣೆಯಲ್ಲಿ ಹೃದಯ ಎಷ್ಟು ಪ್ರಧಾನ ಪಾತ್ರವನ್ನು ವಹಿಸುತ್ತೋ ಹಾಗೆ ರಾಜ್ಯದ ಆಡಳಿತ ನಿರ್ವಹಣೆಯಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಹೃದಯ ಇದ್ದ ಹಾಗೆ ಅಂತ ಕಂಪೇರ್ ಮಾಡ್ತಾರೆ. ಸೊ ಈ ಹೃದಯ ಸಾರ್ವಜನಿಕ ಆಡಳಿತ ಆದ್ರೆ ಹೃದಯ ಏನ್ ಮಾಡುತ್ತಪ್ಪ, ಪಂಪ್ ಮಾಡುತ್ತೆ, ಬ್ಲಡ್ ಪಂಪ್ ಮಾಡುತ್ತೆ. ಸೊ ಬ್ಲಡ್ ಅನ್ನ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯೋ ಕೆಲಸ ಯಾರು ಮಾಡುತ್ತೆ, ನರ ವ್ಯವಸ್ಥೆ ಮಾಡುತ್ತೆ ಅಲ್ವಾ. ನರ ವ್ಯವಸ್ಥೆ ಸಂದೇಶಗಳನ್ನ ತಗೊಂಡ್ಬರುತ್ತೆ, ಜೊತೆಗೆ ಬ್ಲಡ್ ಅನ್ನ ಸರ್ಕ್ಯುಲೇಷನ್ ಮಾಡುತ್ತೆ ಅಲ್ವಾ. ಅಲ್ಲಿ ರಕ್ತನಾಳಗಳು ಅಂತ ಬರುತ್ತೆ, ರಕ್ತನಾಳಗಳು ರಕ್ತವನ್ನ ಕೊಂಡೊಯ್ದ್ರೆ ನರ ವ್ಯವಸ್ಥೆ, ನರ್ವ್ ಸಿಸ್ಟಮ್ ಅಂತ ಹೇಳ್ತಾರಲ್ವಾ. ನರ್ವ್ ಸಿಸ್ಟಮ್ ಏನ್ ಮಾಡುತ್ತೆ, ಸಂದೇಶಗಳನ್ನ ರವಾನೆ ಮಾಡುತ್ತೆ ಅಲ್ವಾ. ಕಾಲಿನಲ್ಲಿ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರು ಕೂಡ ನಮಗೆ ಅದರ ನೋವಿನ ಅರಿವಾಗುತ್ತೆ ಅಂದ್ರೆ ಕಾಲ್ನ ಆ ತುದಿಯಿಂದ ಆ ಸಂದೇಶ ಮೆದುಳಿಗೆ ಹೋಗುತ್ತೆ ಅಂದ್ರೆ ಅಲ್ಲಿಂದ ನಮ್ಮ ಮೆದುಳಿಗೆ, ದೇಹದ ಎಲ್ಲ ಭಾಗಗಳಿಂದ ಮೆದುಳಿಗೆ ಕನೆಕ್ಷನ್ ಇರುತ್ತೆ. ಸೊ ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ಸಚಿವಾಲಯ ಅಂತಕ್ಕಂಥದ್ದು ನರಮಂಡಲದೋಪಾದಿಯಲ್ಲಿ ಕೆಲಸ ಮಾಡುತ್ತೆ. ಸಾರ್ವಜನಿಕ ಆಡಳಿತವನ್ನ ದೇಹದ ಹೃದಯಕ್ಕೆ ಕಂಪೇರ್ ಮಾಡಿದ್ರೆ ಸಚಿವಾಲಯವನ್ನ ನಮ್ಮ ದೇಹದ ನರಮಂಡಲಕ್ಕೆ ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ನರಮಂಡಲದೋಪಾದಿಯಲ್ಲಿ ಸಚಿವಾಲಯ ಕೆಲಸವನ್ನ ನಿರ್ವಹಿಸುತ್ತೆ. ಸೊ ಒಟ್ಟಾರೆ ಸಚಿವಾಲಯ ಅಂತ ಬಂದಾಗ ನೀತಿಗಳನ್ನ ರೂಪಿಸುವ ಬೌದ್ಧಿಕ ಕೇಂದ್ರ ಅಂತ ಕರೀತಾರೆ. ಕೇಂದ್ರ ಸಚಿವಾಲಯವನ್ನ ನೀತಿಗಳನ್ನ ರೂಪಿಸ್ತಕ್ಕಂಥ ಬೌದ್ಧಿಕ ಕೇಂದ್ರ ಸಚಿವಾಲಯ ಅಂತ ಒಂದೇ ಒಂದು ಮಾತಲ್ಲಿ ನಾವು ಹೇಳ್ತೀವಿ. ಇಷ್ಟು ಕೇಂದ್ರ ಸಚಿವಾಲಯ. ರೈಟ್. ರಾಜ್ಯ ಸಚಿವಾಲಯಕ್ಕೆ ಬಂದ್ರೆ ಸೇಮ್, ಕೇಂದ್ರ ಸಚಿವಾಲಯ ಏನ್ ಮಾಡುತ್ತೋ ಅದೇ ರೀತಿಯ ಕಾರ್ಯಗಳನ್ನ, ಅದೇ ರೀತಿಯ ವ್ಯವಸ್ಥೆಯನ್ನ ರಾಜ್ಯ ಸಚಿವಾಲಯ ಕೂಡ ಹೊಂದಿದೆ. ಮುಂದುವರೆದು ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಿ, ಪ್ರತಿಯೊಂದು ರಾಷ್ಟ್ರದಲ್ಲಿ ಅಥವಾ ರಾಷ್ಟ್ರ ಇರ್ಬೋದು ಅಥವಾ ರಾಜ್ಯ ಇರ್ಬೋದು, ಆ ರಾಷ್ಟ್ರದ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ನೈತಿಕ ಜವಾಬ್ದಾರಿ. ಪ್ರತಿಯೊಂದು ಸರ್ಕಾರ ಈ ಕೆಲಸ ಮಾಡಲೇಬೇಕು. ಯಾವುದೇ ಸರ್ಕಾರದ ಮೂಲಭೂತ ಕೆಲಸ ಕಾರ್ಯಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಪ್ರಥಮ ಆದ್ಯತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಶಾಂತಿ ಸುವ್ಯವಸ್ಥೆ ನೆಲೆಗೊಂಡಿದ್ದಾಗ ಮಾತ್ರ ಜನರು ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ.
ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ರಾಷ್ಟ್ರದ ಸುಖ, ರಾಷ್ಟ್ರದ ಶಾಂತಿ, ಐಕ್ಯತೆ, ಅಭಿವೃದ್ಧಿ ಎಲ್ಲವೂ ಯಾವುದನ್ನ ಆಧರಿಸಿರುತ್ತೆ ಅಂದ್ರೆ ಕಾನೂನನ್ನ ಆಧರಿಸಿರುತ್ತೆ. ಯಾವ ದೇಶದ ಕಾನೂನು ಸುವ್ಯವಸ್ಥೆ ಅಚ್ಚುಕಟ್ಟಾಗಿರುತ್ತೋ, ವ್ಯವಸ್ಥಿತವಾಗಿರುತ್ತೋ, ಆ ರಾಷ್ಟ್ರ ಖಂಡಿತವಾಗಿಯೂ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತೆ. ಆ ರಾಷ್ಟ್ರದ ಪ್ರಜೆಗಳು ಖಂಡಿತವಾಗಿಯೂ ಸುಖಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಸೊ ಎಲ್ಲಿ ಶಾಂತಿ ಇರುತ್ತೋ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಎಲ್ಲಿ ಕೋಮುಗಲಭೆಗಳು, ಘರ್ಷಣೆಗಳು, ಭ್ರಷ್ಟಾಚಾರ, ಭಯೋತ್ಪಾದನೆ ಅಥವಾ ಇತರದ ಸಮಾಜ ಬಾಹಿರ ಕೃತ್ಯಗಳು ನಡೀತಾ ಇರುತ್ತೋ ಅಂತಹ ಪ್ರದೇಶಗಳಲ್ಲಿ ಜನರಿಗೆ ನೆಮ್ಮದಿನೂ ಇರಲ್ಲ, ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಂದು ರಾಷ್ಟ್ರವು ಕಾನೂನು ಸುವ್ಯವಸ್ಥತೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನ ನೀಡಬೇಕಾಗುತ್ತೆ. ಅದಕ್ಕಾಗಿನೇ ಗೃಹ ಇಲಾಖೆ ಅಂತ ಅಲ್ವಾ, ಗೃಹ ಇಲಾಖೆ, ಹೋಮ್ ಮಿನಿಸ್ಟರ್ಸ್ ಅಂತ ಕರೀತಾರೆ, ಒಂದು ಇಲಾಖೆ ಅಲ್ವಾ, ಒಂದು ಖಾತೆ, ಗೃಹ ಖಾತೆ. ಆ ಖಾತೆ ಕೆಲಸ ಏನಪ್ಪಾ ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಾರೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾರೆ. ಆ ಗೃಹ ಖಾತೆಯ ಕೆಳಗೆ ಅದರ ಅಡಿಯಲ್ಲಿ ಈ ಪೊಲೀಸ್ ವ್ಯವಸ್ಥೆ ಬರುತ್ತೆ. ನಾವೇನು ಆರಕ್ಷಕರು ಅಂತ ಕರಿತೀವಿ. ಪೊಲೀಸ್ ಇಲಾಖೆ ಯಾವ್ದ್ರ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಅಡಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ನಿರ್ವಹಿಸುತ್ತೆ. ಸೊ ಈ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ರಾಜ್ಯ ಪಟ್ಟಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸಂವಿಧಾನದಲ್ಲಿ 3 ರೀತಿಯ ಪಟ್ಟಿಗಳಿದೆ. ಒಂದು ಕೇಂದ್ರ ಪಟ್ಟಿ, ಮತ್ತೊಂದು ರಾಜ್ಯ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ. 3 ಪಟ್ಟಿಗಳಿವೆ. ಅದನ್ನ ನೀವು ಸಂವಿಧಾನ ಪಾಠದಲ್ಲಿ ಅಭ್ಯಾಸ ಮಾಡಿ, ಅಥವಾ 9th ಹೋದಾಗ ನೀವು ಸಂವಿಧಾನ ಪಾಠದಲ್ಲಿ ಅದನ್ನ ತಿಳ್ಕೊಳ್ತೀರಾ. ನೋಡಿ, ರಾಜ್ಯ ಪಟ್ಟಿ ಅಂತ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂತ ವಿಷಯಗಳ ಕುರಿತು ಕಾನೂನುಗಳನ್ನ ರಚಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಸ್ವತಂತ್ರ ಇರುತ್ತೆ. ಈ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗಳನ್ನ ಪರಿಪಾಲನೆ ಮಾಡಲಿಕ್ಕೆ ಸಂವಿಧಾನ ಕೆಲವೊಂದು ಗೈಡ್ಲೈನ್ ನಿರ್ದೇಶನಗಳನ್ನು ಕೊಟ್ಟಿದೆ. ಸೊ ಅದರ ಪ್ರಕಾರ ಸಂವಿಧಾನಾತ್ಮಕವಾಗಿ ಪ್ರತಿಯೊಂದು ಸರ್ಕಾರಗಳು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಸೊ ಕಾನೂನನ್ನ ಪಾಲಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ನೋಡಿ. ಈ ಕಾನೂನು ಸುವ್ಯವಸ್ಥೆ ನಾವು ಆಗಿಂದ ಎರಡನ್ನು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀವಿ. ಈ ಕಾನೂನು ಸುವ್ಯವಸ್ಥೆ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಸೊ ಕಾನೂನಿನ ಪರಿಪಾಲನೆ ಎಲ್ಲಾಗುತ್ತೋ ಅಲ್ಲಿ ವ್ಯವಸ್ಥೆ ಇರುತ್ತೆ. ಎಲ್ಲಿ ಕಾನೂನು ಬ್ರೇಕ್ ಆಗುತ್ತೆ, ಕಾನೂನ ಪರಿಪಾಲನೆ ಮಾಡಲ್ಲ, ಅಲ್ಲಿ ಸುವ್ಯವಸ್ಥೆ ಇರಲ್ಲ, ಎಲ್ಲ ಅವ್ಯವಸ್ಥೆ ಆಗುತ್ತೆ. ಸೊ ಸುವ್ಯವಸ್ಥೆ ಬರಬೇಕು ಅಂದ್ರೆ ಕಾನೂನು. ಸೊ ಹಾಗಾಗಿ ಕಾನೂನು ಸುವ್ಯವಸ್ಥೆ ಎಲ್ಲರೂ ಕೂಡ ಒಂದೇ ನಾಣ್ಯದ ಮುಖಗಳಿದ್ದ ಹಾಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಸಂವಿಧಾನದಲ್ಲಿ 7ನೇ ಅನುಸೂಚಿಯಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನೋಡೋಣ. ಇನ್ನು ಕೇಂದ್ರದ ಪಾತ್ರಕ್ಕೆ ಬಂದ್ರೆ 2 ಪ್ರಮುಖ ವಿಧಿಗಳನ್ನ ನೆನಪಿಟ್ಕೊಳ್ಳಿ. ಸಂವಿಧಾನದ 355ನೇ ವಿಧಿ. 355ನೇ ವಿಧಿಯ ಪ್ರಕಾರ ಬಾಹ್ಯ ದಾಳಿಗಳಿಂದ ರಕ್ಷಣೆ ಒದಗಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಯಾವುದಕ್ಕೆ? ಯಾವುದೇ ರಾಜ್ಯದ ಮೇಲೆ ಪರಕೀಯ ಆಕ್ರಮಣ ಮಾಡಿದಾಗ ಬಾಹ್ಯ ದಾಳಿ ಯಾವ ರೀತಿ ಬೇಕಾದ್ರೂ ಆಗಿರುತ್ತೆ. ಒಟ್ಟಾರೆ ಭಾರತ ಸರ್ಕಾರ ಭಾರತ ಒಕ್ಕೂಟದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿಗಳು ಉಂಟಾದಾಗ ಆ ರಾಜ್ಯಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿರುತ್ತೆ. ಅದ್ರ ಬಗ್ಗೆ ಸಂವಿಧಾನದ 355ನೇ ವಿಧಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. 355ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಬಾಹ್ಯ ದಾಳಿಗಳಿಂದ ರಾಜ್ಯವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹಾಗೆ 356ನೇ ವಿಧಿ, 2 ಪಕ್ಕ ಇದೆ. 355ನೇ ವಿಧಿ, 356ನೇ ವಿಧಿ ಪ್ರಕಾರ ತುರ್ತು ಪರಿಸ್ಥಿತಿಯನ್ನ ಹೇರ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರ. ಅಂದ್ರೆ ಯಾವುದಾದ್ರೂ ರಾಜ್ಯದಲ್ಲಿ ಸಾಂವಿಧಾನಿಕ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಾಗ ಅಂತಹ ಸಂದರ್ಭದಲ್ಲಿ ಅಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತಕ್ಕಂಥ, ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರ. ಯಾತಕ್ಕಾಗಿ ಹೀಗೆ ಮಾಡುತ್ತೆ? ರಾಷ್ಟ್ರದ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ನಡಿಬೇಕು ಅಂದ್ರೆ ಸರ್ಕಾರ ಬೇಕೇ ಬೇಕು.
ಆದ್ರೆ ಸರ್ಕಾರ ಸಾಂವಿಧಾನಿಕವಾಗಿ ಚುನಾವಣೆಗಳಿಂದ ಆಯ್ಕೆಯಾಗಿ ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥ ಸರ್ಕಾರ ಕಾರಣಾಂತರಗಳಿಂದ ಅಧಿಕಾರಾವಧಿಗೆ ಮೊದಲೇ ವಿಸರ್ಜನೆ ಆದಂತಹ ಸಂದರ್ಭದಲ್ಲಿ ಅಥವಾ ರಾಜಕೀಯ ಅರಾಜಕತೆ ತಲೆದೋರಿದಂತಹ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರುವುದರ ಮೂಲಕ ಅಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಸೊ ಇದರ ಜೊತೆಗೆ ಕೇಂದ್ರ ಸರ್ಕಾರ ಒಂದು 4 ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಒಂದು ಕೇಂದ್ರ ಮೀಸಲು ಪಡೆ, ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ ಸಿಆರ್ಪಿಎಫ್ ಅಂತ ಕರಿತೀವಿ. ಈ ಸಿಆರ್ಪಿಎಫ್ ಅಂತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖ ಪಡೆ. ಸೊ ಏನ್ ಮಾಡುತ್ತೆ ಈ ಕೆಲಸನ? ಎಲ್ಲಾದ್ರೂ ದಂಗೆಗಳಾದ್ರೆ, ಘರ್ಷಣೆಗಳಾದ್ರೆ, ಗಲಭೆಗಳಾದ್ರೆ ಅದನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡುತ್ತೆ. ದೇಶದ ಯಾವುದೇ ಭಾಗದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ, ಅದು ಪ್ರವಾಹ ಇರಲಿ ಅಥವಾ ಭೂಕಂಪ ಇರಲಿ ಅಥವಾ ಇನ್ನಾವುದೇ ರೀತಿಯ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಪರಿಹಾರ ಕಾರ್ಯಗಳನ್ನ ಮಾಡ್ತಕ್ಕಂಥ ಪ್ರಮುಖ ಕೆಲಸಗಳಲ್ಲಿ ಈ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಅಂತ ಕರೀತಾರೆ. ರಿಸರ್ವ್ ಪೊಲೀಸ್ ಎಲ್ಲಿ ಯಾವ ಡ್ಯೂಟಿಗೆ ಆಗ್ತಾರೋ ಆ ಡ್ಯೂಟಿಗೆ ಹೋಗ್ಬೇಕು. ಇನ್ನ ಗಡಿ ಭದ್ರತಾ ಪಡೆ ಅಂತಕ್ಕಂಥದ್ದು ಎರಡನೇದು ಬಿಎಸ್ಎಫ್ ಅಂತ ಕರಿತೀವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಹೆಸರೇ ಹೇಳ್ತಾ ಇದೆ, ದೇಶದ ಗಡಿಗಳಲ್ಲಿ ಗಸ್ತು ಕಾಯ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಗಡಿ ಭಾಗಗಳಲ್ಲಿ ಅಪರಾಧ ಕೃತ್ಯಗಳನ್ನ ಎಸಗ್ತಕ್ಕಂಥವ್ರನ್ನ ಅದನ್ನ ಕಡಿವಾಣ ಹಾಕ್ತಕ್ಕಂಥದ್ದು, ದೇಶದ ಗಡಿಯನ್ನ ಕಾಯ್ತಕ್ಕಂಥದ್ದು ಇವರ ಪ್ರಮುಖ ಕೆಲಸ ಆಗಿದೆ. ಸೊ ಗಸ್ತು ಇರ್ತಾರೆ, ನಮ್ಗೆ ಗೊತ್ತಿದೆ, ಭಾರತದ ಗಡಿಗಳಲ್ಲಿ, ಇಲ್ಲಿ ಪಾಕಿಸ್ತಾನದ ಗಡಿ ಅಥವಾ ಚೀನಾ ಗಡಿಗಳಲ್ಲಿ, ಅದರಲ್ಲೂ ಸಿಯಾಚಿನ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ, ನೀವು ಕೇಳಿರ್ಬೋದು ಅಲ್ವಾ, ಅತ್ಯಂತ ಶೀತವಾಗಿರ್ತಕ್ಕಂಥ ಪ್ಲೇಸಸ್. ಸೊ ಅಂತ ಭಾಗಗಳಲ್ಲಿ ದೇಶದ ಗಡಿಯನ್ನ ಕಾವಲು ಕಾಯೋದ್ರ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಬಿಎಸ್ಎಫ್ ಅವರು ತುಂಬಾನೇ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ ರೈಲ್ವೆ ರಕ್ಷಣಾ ಪಡೆ ಅಂತ ಇದೆ, ರೈಲ್ವೆ ನಿಲ್ದಾಣಗಳಲ್ಲಿ ಅಪರಾಧಿ ಕೃತ್ಯಗಳನ್ನ ಹತ್ತಿಕ್ಕತಕ್ಕಂಥದ್ದು, ಜೊತೆಗೆ ರೈಲ್ವೆ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಅಪರಾಧ ಪ್ರಕರಣಗಳ ತನಿಖೆಗಳನ್ನ ಮಾಡ್ತಕ್ಕಂಥದ್ದು, ರೈಲ್ವೆ ಆಸ್ತಿ ಪಾಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು, ರೈಲ್ವೆ ಹಳಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಈ ತರದ ಕಾರ್ಯಗಳನ್ನ ರೈಲ್ವೆ ಪೊಲೀಸ್ ರಕ್ಷಣಾ ಪಡೆ ಮಾಡುತ್ತೆ. ಜೊತೆಗೆ ಕೇಂದ್ರೀಯ ಉದ್ಯಮಿ ರಕ್ಷಣಾ ಪಡೆ ಅಂತ, ಕೇಂದ್ರೀಯ ಉದ್ಯಮಿ ರಕ್ಷಣಾ ಪಡೆ ಅಂತ. ಸೊ ಈ ಪಡೆ ಸಾರ್ವಜನಿಕ ವಲಯದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಉದ್ಯಮಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ಬೃಹತ್ ಕೈಗಾರಿಕೆಗಳು ಮತ್ತು ಉದ್ಯಮಗಳಿಗೆ ರಕ್ಷಣೆಯನ್ನು ಒದಗಿಸತಕ್ಕಂಥ ಪಡೆ. ಈ ಪಡೆಯನ್ನ ವಿಮಾನ ನಿಲ್ದಾಣಗಳಲ್ಲೂ ಕೂಡ ನಾವು ಸಂರಕ್ಷಣೆಗೆ ಬಳಸಬಹುದು. ವಿಮಾನ ನಿಲ್ದಾಣಗಳಲ್ಲಿ ಸಂರಕ್ಷಣೆ ಸೆಕ್ಯೂರಿಟಿಗಾಗಿ ಈ ಪಡೆಯನ್ನ ಬಳಸಬಹುದು. ಕರ್ನಾಟಕ ಗೃಹ ಇಲಾಖೆ ಏನಿದೆ, ಗೃಹ ಖಾತೆ ಏನಿದೆ, ಗೃಹ ಇಲಾಖೆ ಅಂಡರ್ ಅಲ್ಲಿ ಪೊಲೀಸ್ ಇಲಾಖೆ ಬರತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಸೊ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ರಚನೆ ಅಂತ ಬಂದಾಗ, ಸೊ ನೋಡ್ತಾ ಇದ್ದೀರಾ ನೀವು, ಕರ್ನಾಟಕದಲ್ಲಿ ರಾಜ್ಯ ಪೊಲೀಸ್ ಸಂಘಟನೆಯ ರಚನೆ ಹೀಗಿದೆ. ಮೇಲೆ ಎಲ್ಲರಿಗಿಂತ ಮೇಲೆ ಇರ್ತಕ್ಕಂಥದ್ದು ಗೃಹ ಸಚಿವರು, ಗೃಹ ಕಾರ್ಯದರ್ಶಿಗಳಿರ್ತಾರೆ. ಅವ್ರ ಕೆಳಗೆ ಪೊಲೀಸ್ ಮಹಾನಿರ್ದೇಶಕರು ಇರ್ತಾರೆ, ಡಿಜಿಪಿ ಅಂತ ಕರಿತೀವಿ. ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ ಅವರು. ಅವರ ಕೆಳಗಡೆ ಬರ್ತಕ್ಕಂಥವ್ರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಕರಿತೀವಿ, ಎಡಿಜಿಪಿ ಅಂತ ಕರಿತೀವಿ. ಅವ್ರ ಕೆಳಗೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಬರ್ತಾರೆ, ಡಿಐಜಿಪಿ ಅಂತ ಕರಿತೀವಿ. ಅವ್ರ ಕೆಳಗೆ ವಲಯ ಕಚೇರಿಯ ಮುಖ್ಯಸ್ಥರು ಬರ್ತಾರೆ. ಅವ್ರ ಕೆಳಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಬರ್ತಾರೆ, ಎಸ್ಪಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಅವರ ಕೆಳಗೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಬರ್ತಾರೆ, ಡಿವೈಎಸ್ಪಿ ಅಂತ ಕರಿತೀವಿ. ಇವರು ಉಪವಿಭಾಗ ಕಚೇರಿ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಕೆಳಗೆ ಸಿಪಿಐ ಅಂತ ಕರಿತೀವಿ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಇವರು ವೃತ್ತ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಕೆಳಗೆ PSI ಅಂತ ಕರಿತೀವಿ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತ ಬರ್ತಾರೆ. ಅವ್ರ ಕೆಳಗೆ ASI ಅಂತ ಬರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅವ್ರ ಕೆಳಗೆ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ. ಅವ್ರ ನಂತರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಬರ್ತಾರೆ. ಸೊ ಇದಿಷ್ಟು ರಾಜ್ಯದ ಪೊಲೀಸ್ ಇಲಾಖೆ ಏನ್ ಬರುತ್ತೆ, ಪೊಲೀಸ್ ಇಲಾಖೆಯ ಶ್ರೇಣಿ ವ್ಯವಸ್ಥೆ ಅಂತ ಕರಿತೀವಿ. ಸೊ ಒಟ್ಟಾರೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ತುಂಬಾ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಸಾರ್ವಜನಿಕ ಆಡಳಿತದ ಮಹತ್ವ ಕೂಡ ತುಂಬಾನೇ ಮುಖ್ಯ.
ಸೊ ಒಟ್ಟಾರೆ ನಾವು ಈ ಪಾಠದಲ್ಲಿ ಸಾರ್ವಜನಿಕ ಆಡಳಿತ ಪಾಠದಲ್ಲಿ ಏನೆಲ್ಲ ಕಲ್ತಿದೀವಿ ಅನ್ನೋದನ್ನ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸಾರ್ವಜನಿಕ ಆಡಳಿತ ಅಂತ ಬಂದಾಗ ಅದರ ಅರ್ಥ ಮತ್ತು ವ್ಯಾಪ್ತಿಯ ಜೊತೆಗೆ ನೇಮಕಾತಿಗೆ ಬಂದ್ವಿ. ನೇಮಕಾತಿಯ ಅರ್ಥ ಪ್ರಾಮುಖ್ಯತೆ ನೋಡಿದ್ವಿ. ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಯ ಅರ್ಥ ಮತ್ತು ಅದರ ವಿಧಗಳನ್ನ ನೋಡಿದ್ವಿ. ಕೇಂದ್ರ ಸರ್ಕಾರ, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನೋಡಿದ್ವಿ, ಅದರ ಕಾರ್ಯಗಳು, ಹಾಗೆ ರಾಜ್ಯ ಲೋಕಸೇವಾ ಆಯೋಗ ಅದರ ಕಾರ್ಯಗಳು, ಹಾಗೆ ಕೇಂದ್ರ ಸಚಿವಾಲಯ, ರಾಜ್ಯ ಸಚಿವಾಲಯ, ಕಾನೂನು ಮತ್ತು ಸುವ್ಯವಸ್ಥೆ, ಇಷ್ಟು ಕಲಿಕಾಂಶಗಳನ್ನ ಈ ಒಂದು ಪಾಠದಲ್ಲಿ ನೋಡಿದೀವಿ. ಪ್ರಮುಖವಾಗಿ 3 ಭಾಗಗಳಲ್ಲಿ, ಭಾಗ 1, ಭಾಗ 2, ಭಾಗ 3 ಅಂತೇಳಿ ಪ್ರಮುಖ ಅಂಶಗಳನ್ನ ಈ ತರಗತಿಗಳಲ್ಲಿ ಚರ್ಚೆ ಮಾಡಿ. ಸೊ ಒಂದ್ಸರಿ ಟೆಕ್ಸ್ಟ್ ಬುಕ್ ಅನ್ನ ನೀಟಾಗಿ ಅಭ್ಯಾಸ ಮಾಡಿ. ಈ ಪಾಠದಲ್ಲಿ ಬರ್ತಕ್ಕಂತ ಪ್ರಮುಖ ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಕೊಳ್ಳಿ, ಅದಕ್ಕೆ ಉತ್ತರ ಬರ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಅಲ್ಲದೆ ಈ ಪಾಠವನ್ನ ನಾವು ಜನರಲ್ ಕಾನ್ಸೆಪ್ಟ್ ಆಗಿ, ಅಂದ್ರೆ ಆಡಳಿತ ವ್ಯವಸ್ಥೆ ಬಗ್ಗೆ ನನಗೆ ಅರಿವು ಬೇಕು ಅಂತಂದ್ರೆ ಈ ಪಾಠವನ್ನ ಇನ್ನಷ್ಟು ನೀಟಾಗಿ ಅಭ್ಯಾಸ ಮಾಡಿ, ಮತ್ತೆ ತರಗತಿಗಳನ್ನ ಕೇಳಿ ಮನನ ಮಾಡ್ಕೊಳ್ತಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಲಿಕಾಂಶದ ಜೊತೆ ಇನ್ನೊಂದು ಅಧ್ಯಾಯದ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.